ಪ್ರೈಸ್ ಲಾರ್ಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ನ್ಯೂ ವಿಡಿಯೋ. ಪ್ರೀತಿ ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ಸೆಷನಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟ ಥಿಯರಿ ಕಾನ್ಸೆಪ್ಟ್ಸ್ ಡೀಟೇಲ್ ಆಗಿ ನೋಡಿದ್ದೀವಿ. ಟುಡೇ ವಿ ವಿಲ್ ಬಿ ಸಾಲ್ವಿಂಗ್ ಆಲ್ ದಿ ಎಕ್ಸಸೈಸ್ 1.1 ಕ್ವೆಶ್ಚನ್ಸ್. ಓಕೆ, ಎಕ್ಸಸೈಸ್ 1.1ನಲ್ಲಿರುವಂಥ ಎಲ್ಲ ಎಕ್ಸಸೈಸ್ ಕ್ವೆಶ್ಚನ್ಸ್ ಸಾಲ್ವ್ ಮಾಡೋಣ. ಐ ಹೋಪ್ ಯು ನೋ ದಿ ಡೀಟೇಲ್ಡ್ ಡೆಫಿನಿಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್, ಸಿಮಿಟ್ರಿಕ್ ರಿಲೇಷನ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್. ಈ ಒಂದು ಎಕ್ಸಸೈಸಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸು ರಿಲೇಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬೇಸ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ಆರ್ 3 mark questions. ಓಕೆ, ಸೊ ಮತ್ತೆ ಒನ್ ಥಿಂಗ್ ವಿಚ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಇಸ್ ಯು ಶುಡ್ ನೋ ದೀಸ್ 3 types ಆಫ್ ರಿಲೇಷನ್ಸ್. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು, ಸಿಮಿಟ್ರಿಕ್ ಅಂದರೆ ಏನು, ಟ್ರಾನ್ಸಿಟಿವ್ ಅಂದರೆ ಏನು. ಆ್ಯಂಡ್ ವೆನ್ ದೀಸ್ 3 ಆರ್ ಸ್ಯಾಟಿಸ್ಫೈಡ್ ವಿ ಕಾಲ್ ದ ರಿಲೇಷನ್ ಇಸ್ ವಾಟ್, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ. ಓಕೆ, ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ದರೆ ಈ ಒಂದು ಚಾಪ್ಟರಲ್ಲಿ ಫಸ್ಟ್ ಎಕ್ಸಸೈಸ್ನಲ್ಲಿ ಎಲ್ಲ ಕ್ವೆಶನ್ಸು ನೀಟಾಗಿ ಸಾಲ್ವ್ ಮಾಡ್ಬೋದು. ಅಗೈನ್ ಕೀಪ್ ದಿಸ್ ಇನ್ ಮೈಂಡ್, ಆಲ್ ದ ಕ್ವೆಶನ್ಸ್ here would be 3 mark questions. Okay, so with this introduction, let's go on to the first question. So first question ಏನು ಹೇಳುತ್ತೆ, let's read it. Determine whether each of the following relations are reflexive, symmetric and transitive ಅಂತ. ಒಂದಷ್ಟು ಸೆಟ್ ಆಫ್ ಕ್ವೆಶನ್ಸ್ ಇದ್ದಾವೆ. ಲೆಟ್ ಅಸ್ ಡೂ ಒನ್ ಬೈ ಒನ್. ನಾವು ದ ರಿಲೇಷನ್ ಇಸ್ ದಿಸ್. ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಾನು ಫಸ್ಟ್ ಹೇಳಿದ್ದೀನಿ, ಒಂದು ರಿಲೇಷನ್ ಆಗಬೇಕಂದ್ರೆ ಅಲ್ಲೊಂದು ಸೆಟ್ ಇರಬೇಕು. ಓಕೆ, ಸರ್ಚ್ ಫಾರ್ ಅ ಸೆಟ್ ಬಿಫೋರ್ ಯು ಗೋ ಟು ಸರ್ಚ್ ಫಾರ್ ದ ರಿಲೇಷನ್ ನೋಡೋದಕ್ಕೂ ಮುಂಚೆ ಸೆಟ್ ಏನು ಅಂತ ನೋಡಬೇಕು. ಇಲ್ಲಿ ಕೊಟ್ಟಿರುವಂಥ ಸೆಟ್ಟು 1 2 3 ಅಪ್ ಟು 14. ಇಸ್ ಇಟ್ ಕ್ಲಿಯರ್? ನಾವು ಡಿಫೈನ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ. ಯಾವತ್ತೂ ರಿಲೇಷನು ಒಂದು ಸೆಟ್ ಮೇಲೇ ಡಿಫೈನ್ ಆಗೋದು. ಡಿಫೈನ್ಡ್ ಆ್ಯಸ್ ಯಾವ ಥರ ಡಿಫೈನ್ ಆಗಿದೆ? ಆರ್ ಇಸ್ ಈಕ್ವಲ್ ಟು ಎವ್ರಿ ಎಕ್ಸ್ ಕಾಮ ವೈ ಸಚ್ ದಟ್ 3x minus y is equal to 0. Now we have to check whether this relation is reflective, symmetric and transitive. Okay, now you can see here this question is already been asked in March 2015 and July 2019 for 3 marks. Okay, ಇಲ್ಲಿ 2 ಥರ ಸಾಲ್ವ್ ಮಾಡ್ಬೋದು. ಸಮ್ ಕೇಸಸ್ ವಿ ಕ್ಯಾನ್ ರೈಟ್ ದ ರಿಲೇಷನ್ ಆಲ್ ದಿ ಎಲಿಮೆಂಟ್ಸ್ ಇನ್ ಡೀಟೇಲ್. ಸಮ್ ಕೇಸಸ್ ವಿ ಹ್ಯಾವ್ ಟು ಪ್ರೂವ್ ಇಟ್ ಜನರಲಿ. ಓಕೆ, ಬಟ್ ದಿಸ್ ಕ್ವೆಶ್ಚನ್ ಇಸ್ ಅ ವೆರಿ ಈಸಿ ಕ್ವೆಶ್ಚನ್. ಇದು ನಮಗೆ ಪರ್ಟಿಕ್ಯುಲರ್ ಕೇಸ್ನ ಕ್ವೆಶ್ಚನ್. ಹೇಗೆ ಅಂತಂದರೆ ವಿ ಕ್ಯಾನ್ ರೈಟ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದ ರಿಲೇಷನ್ ಇನ್ ಡೀಟೇಲ್ ಆ್ಯಂಡ್ ಸಾಲ್ವ್ ಇಟ್. ಓಕೆ, ಸೊ ಹೇಗೆ ಅಂತ ವಿ ಶಲ್ ಸಿ ಇಟ್ ನಾವು. ಸೊ ಫಸ್ಟ್ ವಾಟ್ ಯು ವಿಲ್ ಡೂ ಇಟ್ ಈಸ್, ರಿಲೇಷನ್ ಏನಿದೆ ಹಾಗೆ ಬರ್ಕೊಡಿ. ರಿಲೇಷನ್ ಹೇಗೆ ಡಿಫೈನ್ ಮಾಡಿದ್ದಾನೆ? ಆರ್ ಇಸ್ ಈಕ್ವಲ್ ಟು ಎವ್ರಿ ಎಕ್ಸ್ ಕಾಮ ವೈ ಸಚ್ ದಟ್ 3x minus y should be equal to 0 ಅಂತ ಡಿಫೈನ್ ಮಾಡಿದ್ದಾನೆ. ಓಕೆ, ಸೊ ವಾಟ್ ಡು ಯು ಮೀನ್ ಬೈ 3x minus y is equal to 0? ಅಥವಾ ಇದನ್ನು ನಾವು ಹೇಗೆ ಬರೀಬೋದು? 3x is nothing but y. ಇದನ್ನು ಬೇಸ್ ಆಗಿ ಇಟ್ಕೊಳ್ಳಿ. ಓಕೆ, ದೇರ್ ಫೋರ್ ನಾವು ರಿಲೇಷನ್ನ ಪ್ರತಿಯೊಂದು ಎಲಿಮೆಂಟ್ಸ್ ಇಲ್ಲಿ ಈ ಒಂದು ರಿಲೇಷನಲ್ಲಿ ಬರಿಬೋದು. ಹೇಗೆ ಅಂದರೆ ನಾವು ವಿ ಕ್ಯಾನ್ ಸಿ ಹಿಯರ್ ಎಕ್ಸ್ ಆ್ಯಂಡ್ ವೈ ಬೋತ್ ವಿಲ್ ಟೇಕ್ ದ ವ್ಯಾಲ್ಯೂಸ್ ಆಫ್ ದಿ ಎಲಿಮೆಂಟ್ಸ್ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ನೇ ಎಕ್ಸ್ ತೊಗೊಳ್ಬೇಕು. ಈಗ ಈ ರಿಲೇಷನಲ್ಲಿ ಬರಬೇಕು. ಸೊ ಎಕ್ಸ್ಗೆ 1 ಹಾಕಿದೆ ಅಂತ ಇಟ್ಕೊಳ್ಳಿ. ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ದೆನ್ 3 into 1 ವಿಲ್ ಬಿ ವೈ. ಅರ್ಥ ಆಗ್ತಿದೆಯಾ? ಸೊ ವೈ ವಿಲ್ ಬಿ 3 into 1 ದಟ್ ಈಸ್ 3. ಗೊತ್ತಾಗ್ತಿದೆಯಾ? ಫಸ್ಟ್ ಎಲಿಮೆಂಟ್ ಗೊತ್ತಾದರೆ ಮಿಕ್ಕಿದೆಲ್ಲ ಗೊತ್ತಾಗುತ್ತೆ. ಇಫ್ ಐ ಪುಟ್ ಟೇಕ್ ಎಕ್ಸ್ ಆ್ಯಸ್ 2 ದೆನ್ 3 2s ವಿಲ್ ಬಿ 6 ದಟ್ ಈಸ್ ವೈ. ಗೊತ್ತಾಗ್ತಿದೆಯಾ? ಫೈನ್. ಇಫ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 3 3 3s are 9 is y. Next, if you put x is equal to 4, then you will get 3 4s are y is 12. Now, ಎಲ್ಲಿವರೆಗೂ ಮಾಡ್ಕೊಂಡು ಹೋಗ್ಬೋದು ಅಂದರೆ ಬೋತ್ ಎಲಿಮೆಂಟ್ಸ್ ಎಕ್ಸ್ ಆ್ಯಂಡ್ ವೈ ಶುಡ್ ಬಿ ಇನ್ ದ ಸೆಟ್. ಓಕೆ, ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 5 3 5s are 15 ಆಗುತ್ತೆ. 15 ಎಲಿಮೆಂಟ್ಸು ಆ ಎಲಿಮೆಂಟು ಸೆಟ್ಟಲ್ಲೇ ಇಲ್ಲ. ಸೊ ದಿಸ್ ಕಂಪ್ಲೀಟ್ಸ್ ಮೈ ರಿಲೇಷನ್. ಸೇಮ್ ಟೈಪ್ ಆಫ್ ಕ್ವೆಶ್ಚನ್ನು ನಿಮ್ಮ ಫಸ್ಟ್ ಪಿ ಯು ಸಿಯಲ್ಲಿ ನೋಡಿದ್ದೀರಾ. ಓಕೆ, ದಿಸ್ ಈಸ್ ಕಂಟಿನ್ಯೂಯೇಷನ್ ಫ್ರಮ್ ದೇರ್. ಅಲ್ಲಿ ಬರೀ ರಿಲೇಷನ್ ಬರಿತಿದ್ರಿ. ಈಗ ಈ ರಿಲೇಷನ್ನು ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ತೀವಿ. ಓಕೆ, ನಾವು ಫಸ್ಟ್ ಕೇಸ್ ಇಸ್ ಆಲ್ವೇಸ್ ರಿಫ್ಲೆಕ್ಸಿವ್. ನಾವು ಆಲ್ವೇಸ್ ರಿಮೆಂಬರ್, ಒಂದು ರಿಲೇಷನ್ನು ಯಾವ ರಿಫ್ಲೆಕ್ಸಿವ್ ಆಗುತ್ತೆ ಅಂತ, ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳೋದಕ್ಕೆ ಇಟ್ ಶುಡ್ ಹ್ಯಾಪನ್ ಫಾರ್ ಆಲ್ ದ ಎಲಿಮೆಂಟ್ಸ್. ಬಟ್ ಸ್ಯಾಟಿಸ್ಫೈ ಆಗೋದಿಲ್ಲ ಅಂತ ಹೇಳೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಓಕೆ, ನಾವು ರಿಮೆಂಬರ್ ಹಿಯರ್ ವೆರಿ ಸಿಂಪಲ್. ಓಕೆ, ಹಿಯರ್ ಯು ಕ್ಯಾನ್ ಟೇಕ್ ಎನಿ ಎಲಿಮೆಂಟ್, ಯಾವುದಾದ್ರೂ ಒಂದು ಎಲಿಮೆಂಟ್ ತೊಗೊಳ್ಳಿ. 3 ಅಂತ ಎಲಿಮೆಂಟ್ ತೊಗೊಳ್ಳಿ. ಹಿಯರ್ 3 ಬಿಲಾಂಗ್ಸ್ ಟು ಎ. ಅರ್ಥ ಆಗ್ತಿದೆಯಾ? ಬಟ್ 3, 3
ಡಸ್ ನಾಟ್ ಬಿಲಾಂಗ್ ಟು ಆರ್. 3,3 ರಿಲೇಷನಲ್ಲಿ ಇದೆಯಾ? ಇಲ್ಲ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ಮತ್ತೆ ನೆನಪಿರಲಿ, ರಿಫ್ಲೆಕ್ಸಿವ್ ರಿಲೇಷನ್ ಮೀನ್ಸ್ ಎ ಶುಡ್ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎಲಿಮೆಂಟ್ ಇನ್ ಎಲ್ಲಿರೋ ಎಲ್ಲ ಎಲಿಮೆಂಟ್ಗೂ ಎ ಇರಬೇಕು. ಇಲ್ಲಿ 3,3 ಡಸ್ ನಾಟ್ ಬಿಲಾಂಗ್ ಟು ಆರ್. ಸೊ ಒಂದು ಇಲ್ಲ ಅಂದಮೇಲೆ ವಿ ಕ್ಯಾನ್ ರೈಟ್ ದೇ ಫಾರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಗೊತ್ತಾಗ್ತಿದೆಯಲ್ಲ? ಸೊ ವಿ ರೈಟ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸೊ ಕೌಂಟರ್ ಎಕ್ಸಾಂಪಲ್ ಟೈಪ್ ಕೇಸಸಲ್ಲಿ ಆಗಲ್ಲ ಅನ್ನೋದಕ್ಕೆ ಒಂದೇ ಒಂದು ಕೌಂಟರ್ ಎಕ್ಸಾಂಪಲ್ ಕೊಟ್ಟರೆ ಸಾಕು. ಓಕೆ, ಅಗೇನ್ ಈಗ ಸಿಮಿಟ್ರಿಕ್ ಪ್ರೂವ್ ಮಾಡಬೇಕಂದ್ರೆ ಸಿಮಿಟ್ರಿಕ್ ರೂಲ್ಸ್ ಏನು? ಯು ಶುಡ್ ನೋ ದಟ್ ಎ, ಆರಲ್ಲಿದ್ದರೆ ಬಿ, ಎ ಕೂಡ ಆರಲ್ಲಿ ಇರಬೇಕು. ಓಕೆ, ಲೆಟ್ ಅಸ್ ಚೆಕ್. ನಾವು ಯಾವುದಾದ್ರೂ ತೊಗೊಳ್ಳಿ. ಹಿಯರ್ ಲೆಟ್ ಮಿ ಟೇಕ್ 2,6. ಸರ್ 2,6 ತೊಗೊಂಡ್ರಿ, 1,3 ತೊಗೊಳ್ಬೋದಾ? ಯಾವುದಾದ್ರೂ ತೊಗೊಳ್ಳಿ, ಇದರಲ್ಲಿ ಒಂದು ಎಲಿಮೆಂಟು. ಹಿಯರ್ 2,6 ಬಿಲಾಂಗ್ಸ್ ಟು ಆರ್, ಬಟ್ 6,2 ಡಸ್ ನಾಟ್ ಬಿಲಾಂಗ್ ಟು ಆರ್. ಅರ್ಥ ಆಗ್ತಿದೆಯಾ? 2, 6 ಇದೆ, 6, 2 ಇಲ್ಲ. ದೇರ್ ಫೋರ್ ಐ ವಿಲ್ ಸೇ ಆರ್ ಇಸ್ ನಾಟ್ ಸಿಮಿಟ್ರಿಕ್. ಗೊತ್ತಾಗ್ತಿದೆಯಾ? ಓಕೆ, ಸೊ ಐ ರೋಟ್ ಆರ್ ಇಸ್ ನಾಟ್ ಸಿಮಿಟ್ರಿಕ್. ನಾವು ಲೆಟ್ ಮಿ ಚೆಕ್ ಫಾರ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಕೇಸ್ ಏನು? ಎ ಟು ಬಿ, ಬಿ ಟು ಸಿ ಇದ್ದರೆ ಎ ಟು ಸಿ ಇರಬೇಕು. ಯಾವುದರಲ್ಲಿ? ರಿಲೇಷನಲ್ಲಿ. ಚೆಕ್ ಮಾಡೋಣ. ನಾವು ಲೆಟ್ ಹಿಯರ್ ಅಗೇನ್ ಯಾವುದಾದ್ರು ಎರಡು ಎಲಿಮೆಂಟ್ ಯಾವ ಥರ ತೊಗೊಳ್ಬೇಕಂದ್ರೆ ಐ ವಿಲ್ ಟೇಕ್ 1,3 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 3ಇಂದನೇ ಸ್ಟಾರ್ಟ್ ಆಗೋದು ತೊಗೊಳ್ಬೇಕು. 4,12 ತೊಗೊಳ್ಬಾರ್ದು. ಬಿಕಾಸ್ ಎ ಟು ಬಿ ಇದ್ಮೇಲೆ ಬಿ ಟು ಸಿ ಬರೋದೇ ತೊಗೊಳ್ಬೇಕು. ಸೊ ಆ್ಯಂಡ್ 3,9 ಬಿಲಾಂಗ್ಸ್ ಟು ಆರ್, ಬಟ್ ಇದಿದೆ, ಬಟ್ 1ಇಂದ 9 ರಿಲೇಷನ್ನಲ್ಲಿ ಇಲ್ಲ. 1 to 3, 3 to 9 ಇದ್ಮೇಲೆ 1 to 9 ಕೂಡ ರಿಲೇಷನ್ನಲ್ಲಿರಬೇಕು, ಬಟ್ ಇದು ರಿಲೇಷನ್ನಲ್ಲಿ ಇಲ್ಲ. ದೇರ್ ಫೋರ್ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ಎಷ್ಟು ಸಿಂಪಲ್ ಅಲ್ವಾ? ಗೊತ್ತಾಗ್ತಿದೆಯಾ? ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮಿಟ್ರಿಕ್, ನಾಟ್ ಟ್ರಾನ್ಸಿಟಿವ್. ಇನ್ ಕೇಸ್ ಇದೇ ಕ್ವೆಶ್ಚನ್ ಯಾವ ಥರ ಕೇಳಬೇಕು? ಚೆಕ್ ವೆದರ್ ದಿಸ್ ಇಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳ್ಬೋದು. ಓಕೆ, ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೂ ಅದು ಈಕ್ವಿವೆಲೆನ್ಸ್ ರಿಲೇಷನ್ ಅಲ್ಲ. ಓಕೆ, ದೇರ್ ಫೋರ್ ಐ ಸೇ ಆರ್ ಇಸ್ ನಾಟ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಗೊತ್ತಾಗ್ತಿದೆಯಲ್ಲ? ಅಷ್ಟೇ. ಸೊ ದಿಸ್ ವಿಲ್ ಗಿವ್ ಯು 3 ಮಾರ್ಕ್ಸ್. ರಿಫ್ಲೆಕ್ಸಿವ್ ಕಂಡೀಷನ್ಗೆ 1 ಮಾರ್ಕು, ಸಿಮಿಟ್ರಿಕ್ಗೆ 1 ಮಾರ್ಕು, ಟ್ರಾನ್ಸಿಟಿವ್ಗೆ 1 ಮಾರ್ಕ್. ಒಂದೊಂದು ರಿಲೇಷನ್ಗೂ ಒಂದೊಂದು ಮಾರ್ಕ್ ಇರುತ್ತೆ. 3 ಮಾರ್ಕ್ ಕ್ವೆಶ್ಚನ್. ವೆರಿ ಈಸಿಲಿ ಯು ಕ್ಯಾನ್ ರೈಟ್ ದಿಸ್. ಓಕೆನಾ? ಈಸಿ ಇದೆಯಲ್ಲ? ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 1. ಕ್ವೆಶ್ಚನ್ ನಂಬರ್ 1ನಲ್ಲಿ ಸಬ್ ಕ್ವೆಶ್ಚನ್ಸ್ ಇದ್ದಾವೆ. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. ಸೊ ದಿಸ್ ಇಸ್ ದ ಸೆಕೆಂಡ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಕೂಡ ನೀವು ಫಸ್ಟ್ PUCಯಲ್ಲೇ ಎಕ್ಸಾಕ್ಟ್ಲಿ ರಿಲೇಷನ್ ಬರೆದಿರ್ತೀರ. ರಿಲೇಷನ್ ಆರ್ ಇನ್ ದ ಸೆಟ್ ಎನ್. ಎನ್ ಅಂದರೆ ಏನು? ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಡಿಫೈನ್ಡ್ ಆ್ಯಸ್ ಆರ್ ಇಸ್ ಈಕ್ವಲ್ ಟು ಎವ್ರಿ ಎಕ್ಸ್ ಕಾಮ ವೈ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆ್ಯಂಡ್ ಎಕ್ಸ್ ಇಸ್ ಲೆಸ್ ದೆನ್ 4. ಸೊ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಟ್ ಇಸ್ ರಿಲೇಷನ್ ಏನಿದೆಯೋ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಹಾಗೇ ಬರ್ಬಿಡಿ. ಸೊ ಎವ್ರಿ ಎಕ್ಸ್ ಕಾಮ ವೈ. ಸೊ ಕಂಡೀಷನ್ ಏನಂದರೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆಗಬೇಕಂತೆ ಆ್ಯಂಡ್ ಈಸ್ ಟೆಲಿಂಗ್ ಮೀ ಎಕ್ಸ್ ಈಸ್ ಲೆಸ್ ದೆನ್ 4. ಓಕೆ, ಇದುವರೆಗೂ ಇದು ತುಂಬ ಸಿಂಪಲ್ ಆಗಿರೋದ್ರಿಂದ ಎಕ್ಸಾಮಲ್ಲಿ ಕೇಳಿಲ್ಲ. ಓಕೆ, ದಿಸ್ ಟೈಮ್ ದೇ ಮೇ ಆಸ್ಕ್ ಯು. ಓಕೆ, ಸೊ ಆಲ್ಮೋಸ್ಟ್ ಎಕ್ಸಸೈಸಲ್ಲಿರುವಂಥ ಎಲ್ಲ ಥರ ಕ್ವೆಶನ್ಸ್ ಕೇಳ್ತಾ ಬಂದಿದ್ದಾರೆ. ಇದುವರೆಗೂ ಕೇಳಿಲ್ಲ. ಯು ಕೆ ದಿಸ್ ಕ್ಯಾನ್ ಬಿ ಆಸ್ಕ್ ದಿಸ್ ಟೈಮ್. ಓಕೆ, ನಾವು ಆ್ಯಸ್ ವಿ ಡಿಡ್ ಈ ಒಂದು ಎಕ್ಸಸೈಸ್ ಕ್ವೆಶನಲ್ಲಿ ಕೂಡ ವಿ ಕ್ಯಾನ್ ರೈಟ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ರಿಲೇಷನ್. ಯಾವ ಥರ ಅಂದರೆ ನಾವು ಲುಕ್ ಹಿಯರ್, ವಿ ವಿಲ್ ರೈಟ್ ದ ರಿಲೇಷನ್. ಇದೊಂದು ಅರ್ಥ ಆದರೆ ಮಿಕ್ಕಿದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಎಕ್ಸ್ ಆ್ಯಂಡ್ ವೈ ಎಲಿಮೆಂಟ್ಸ್ ಎಲ್ಲಿಂದ ಬರುತ್ತೆ? ನ್ಯಾಚುರಲ್ ನಂಬರ್ಸಿಂದ. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? ಸ್ಟಾರ್ಟಿಂಗ್ ಫ್ರಮ್ 1. ಓಕೆ, ಸೊ ಕಂಡೀಷನ್ ಇರೋದು ವೈ ಈಸ್ ಈಕ್ವಲ್ ಟು, ಸೊ ಎಕ್ಸ್ ಇಸ್ ಇಂಡಿಪೆಂಡೆಂಟ್ ವೇರಿಯಬಲ್. ಇಫ್ ಐ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ಗೆ 1 ಹಾಕಿದ್ರೆ 1 + 5 ಏನು? ವೈ 6 ಆಗುತ್ತೆ. ಸೊ 1,6 ವಿಲ್ ಬಿ ಇನ್ ದ ರಿಲೇಷನ್. ಅರ್ಥ ಆಯ್ತಾ? ಹೇಗೆ ಬಂತು ಅಂದರೆ ವಿಲ್ ಸ್ಟಾರ್ಟ್ ಫ್ರಮ್ 1 2 3 4 ಎಕ್ಸ್ಗೆ ಹಾಕೊಂಡು ಹೋದರೆ ವೈ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಓಕೆ, ನಾವು ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2, ನೆನ್ಪಿಟ್ಕೊಳ್ಳಿ ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ, ಎಕ್ಸ್ ಈಸ್ ಲೆಸ್ ದೆನ್ 4. ಎಕ್ಸು ಲೆಸ್ ದೆನ್ 4 ಅಂತಂದರೆ ನಾನು ಹಾಕ್ಬೋದಾದಂಥ ನಂಬರ್ಸ್ ಏನು? ಎಕ್ಸ್ ಇಸ್ 1 2 3 ಅಷ್ಟೇ. ಓಕೆ, ಸೊ ಇಫ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2, 2 + 5 ಇಸ್ ಈಕ್ವಲ್ ಟು 7. ಸೊ 2,7 ಸಿಕ್ತು. ನಾವು ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 3, 3 + 5, ಸೊ ದಟ್ ಪೀಸ್ ನಥಿಂಗ್ ಬಟ್ ವೈ, ಇಟ್ ಈಸ್ 8. ನೆನಪಿರಲಿ, ಸ್ಟ್ರಿಕ್ಟ್ಲಿ ಲೆಸ್ ಇದೆ. ಇನ್ ಕೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದರೆ 4 ತೊಗೋಬೋದಾಗಿತ್ತು, ಬಟ್ ಐ ಡೋಂಟ್ ಥಿಂಕ್ ಸೊ ದೇ ವಿಲ್ ಗಿವ್ ಯು ದಟ್ ಕ್ವೆಶ್ಚನ್. ಓಕೆ, ಕ್ವೆಶ್ಚನ್ ಹೇಗಿದೆಯೋ ಹಾಗೆ ಫಾಲೋ ಮಾಡ್ತಾರೆ. ಸೊ ಇಲ್ಲಿಗೆ ರಿಲೇಷನ್ ಮುಗಿದೋಯ್ತು. ಓಕೆ, ಇಷ್ಟು ರಿಲೇಷನ್ ಮುಗಿದಾದ್ಮೇಲೆ ಹೋದ ಪ್ರಾಬ್ಲಮ್ ಹೇಗೆ ಬರೆದ್ರೋ ಇಲ್ಲೂ ಅದೇ ಥರ ಬರಿಬೋದು. ಏನಂತ?
First case, what do we say here? ಏನಂತ 1 belongs to set n, correcta? 1 is a natural number, but 1 comma 1 does not belong to R. ಗೊತ್ತಾಗ್ತಿದೆಯಾ? Is it clear? Therefore, we say R is not reflexive. ಗೊತ್ತಾಗ್ತಿದೆಯಾ? ಇನ್ ಕೇಸ್ 1,1 ತಗೋಬೋದು, 2,2 ತಗೊಳ್ಬೋದು, ಯಾವುದೂ ಇಲ್ಲ ಇದರಲ್ಲಿ. ಓಕೆ, ನಾವು ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಕೇಸ್. ಯಾವುದಾದ್ರೂ ಒಂದು ತಗೊಳ್ಳಿ. ಹಿಯರ್ 1,6 ಬಿಲಾಂಗ್ಸ್ ಟು ಆರ್, ಬಟ್ 6,1 ಡಸ್ ನಾಟ್ ಬಿಲಾಂಗ್ ಟು ಆರ್. 1,6 ಇದೆ ರಿಲೇಷನಲ್ಲಿ, 6,1 ಇದೆಯಾ? ಇಲ್ಲ. ಅಂದಮೇಲೆ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್. ಓಕೆ, ಸೊ ದೇರ್ಫೋರ್ ಇದು ಇಲ್ಲದೆ ಇರೋದ್ರಿಂದ ವಿ ಸೇ ಆರ್ ಇಸ್ ನಾಟ್ ಸಿಮೆಟ್ರಿಕ್. ಓಕೆ, ಸೊ ವಿ ಹ್ಯಾವ್ ರಿಟನ್ ಡೌನ್ ಆರ್ ಇಸ್ ನಾಟ್ ಸಿಮೆಟ್ರಿಕ್ ಅಂತ. ಈಗ ದ ಮೋಸ್ಟ್ ಚಾಲೆಂಜಿಂಗ್ ಇಸ್ ದ ಥರ್ಡ್ ರಿಲೇಷನ್. ಏನದು? ಟ್ರಾನ್ಸಿಟಿವಿಟಿ ಬೇಕಂದರೆ 1 to 6 ತಗೊಂಡ್ರೆ 6 to ಯಾವುದಾದ್ರು ಒಂದು ಎಲಿಮೆಂಟ್ ಇರಬೇಕು, ಅದಿಲ್ಲ. 2 to 7 ತಗೊಂಡ್ರೆ 7 to ಸಮಥಿಂಗ್ ಎಲಿಮೆಂಟ್ ಇರಬೇಕು, ಅದೂ ಇಲ್ಲ. 3 to 8 ತಗೊಂಡ್ರೆ 8 to ಸಮಥಿಂಗ್ ಎಲಿಮೆಂಟ್ ಇರಬೇಕು, ಅದೂ ಇಲ್ಲ. ಈಗ ನಾನೇನು ಹೇಳಬೇಕಾಗುತ್ತೆ? ಟ್ರಾನ್ಸಿಟಿವ್ ರಿಲೇಷನ್ ಪ್ರೂವ್ ಆಗುತ್ತೆ ಅಥವಾ ಪ್ರೂವ್ ಆಗಲ್ಲ ಅನ್ಬೇಕಂದ್ರೆ ಯಾವುದಾದ್ರೂ ಎರಡು ಪೇರು ಎ ಕಾಮ ಬಿ, ಬಿ ಕಾಮ ಸಿ ಫಾರ್ಮೆಟಲ್ಲಿ ಇರಬೇಕು. ಅದಿಲ್ಲ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್, ಈಗ ಹೇಗೆ ಅಂತಂದರೆ ನಾವು ಕೋರ್ಟಲ್ಲಿ ಒಬ್ಬ ಕಲ್ಪ್ರಿಟ್, ಒಬ್ಬ ಅಕ್ಯೂಸ್ಡ್, ಅಪರಾಧಿನ ಅವನು ಅದು ಸಾಬೀತು ಮಾಡಬೇಕಂದ್ರೆ ಸಾಕ್ಷಿ ಇರಬೇಕು. ಇನ್ ಕೇಸ್ ಕೆಲವು ಸರಿ ಸಾಕ್ಷಿ ಇಲ್ಲದೇ ಇರುವಂಥ ಕಾರಣ ಅಪರಾಧಿ ಕೂಡ ನಿರಪರಾಧಿ ಆಗ್ತಾನೆ. ಸೇಮ್ ಲಾಜಿಕ್ ವಿಲ್ ಬಿ ಸ್ಯಾಟಿಸ್ಫೈಡ್ ಇಯರ್. ಅಂದರೆ ಅದೇ ಲಾಜಿಕ್ ನಾವು ಇಲ್ಲಿ ಫಾಲೋ ಮಾಡ್ತೀವಿ. ಏನಂತಂದರೆ ಇಲ್ಲಿ ಟ್ರಾನ್ಸಿಟಿವಿಟಿ ಈಸ್ ನಾಟ್ ಕಾಂಟ್ರಡಿಕ್ಟೆಡ್. ಅಂದರೆ ಎ ಕಾಮ ಬಿ, ಬಿ ಕಾಮ ಸಿ ಕೊಡಿ, ಆವಾಗ ನಾನು ತೋರಿಸ್ತೀನಿ ಎ ಕಾಮ ಸಿ ಇದೆಯೋ ಇಲ್ವೋ ಅಂತ. ಅರ್ಥ ಆಗ್ತಿದೆಯಾ? ಅರ್ಥ ಮಾಡ್ಕೊಳ್ಳಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಹಿಯರ್ ಐ ಡೋಂಟ್ ಹ್ಯಾವ್ ದಟ್ ಪೇರ್. ಎ ಕಾಮ ಬಿ, ಬಿ ಕಾಮ ಸಿ ಇರುವಂಥ ಪೇರ್ ಒಂದು ಇಲ್ಲದೆ ಇರೋದ್ರಿಂದ ನಾನು ಏನು ಹೇಳ್ತೀನಿ, ಇಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ದೇರ್ಫೋರ್ ನಾನು ಇದು ಟ್ರಾನ್ಸಿಟಿವಿಟಿ ಆಗಲ್ಲ ಅನ್ನೋದಕ್ಕೆ ಪ್ರೂಫ್ ಕೊಡೋಕ್ಕಾಗ್ತಿಲ್ಲ. ದಟ್ ಈಸ್ ವೈ ಆ ಕಾರಣದಲ್ಲಿ ನಾವೇನು ಮಾಡ್ತೀವಿ, ವಿ ವಿಲ್ ಆಕ್ಸೆಪ್ಟ್ ಆರ್ ಇಸ್ ಟ್ರಾನ್ಸಿಟಿವ್. ಅರ್ಥ ಆಗ್ತಿದೆಯಾ? ಇದನ್ನು ಹೇಗೆ ಬರೀಬೇಕಂದ್ರೆ ಇದೇ ಥರ ನಾನೊಂದು ಸ್ಟೇಟ್ಮೆಂಟ್ ಬರೀತೀನಿ. ಪ್ಲೀಸ್ ಫಾಲೋ ದ ಸೇಮ್ ಸ್ಟೇಟ್ಮೆಂಟ್. ಸೊ ವಾಟ್ ಯು ಹ್ಯಾವ್ ಟು ರೈಟ್ ಇಸ್, ಯು ಹ್ಯಾವ್ ಟು ಸೇ ಹಿಯರ್ ಟ್ರಾನ್ಸಿಟಿವಿಟಿ ಈಸ್ ನಾಟ್ ಕಾಂಟ್ರಡಿಕ್ಟೆಡ್ ಅಂತ ಹೇಳಿದ್ನಲ್ಲ. ಸ್ಯಾಟಿಸ್ಫೈ ಆಗೋದಿಲ್ಲ ಅಂತ ಹೇಳೋಕ್ಕೆ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ದೇರ್ಫೋರ್ ಐ ಹ್ಯಾವ್ ಟು ಆಕ್ಸೆಪ್ಟ್ ದಟ್ ಆರ್ ಇಸ್ ಟ್ರಾನ್ಸಿಟಿವ್. ಸೊ ಈ ಒಂದು ರಿಲೇಷನ್ನು ಟ್ರಾನ್ಸಿಟಿವ್ ಮಾತ್ರ. ಇಟ್ ಈಸ್ ಜಸ್ಟ್ ಟ್ರಾನ್ಸಿಟಿವ್ ರಿಲೇಷನ್. ಓಕೆ, ಸೊ ಇನ್ ಕೇಸ್ ಇದೇ ಕ್ವೆಶ್ಚನ್ನ ವೆದರ್ ಇಟ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳಿದ್ರೆ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದರೂ ನಾಟ್ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಸುಮ್ಮನೆ ಒಂದು ರೆಫರೆನ್ಸ್ಗೋಸ್ಕರ ಬರೀತೀನಿ, ಹಿಯರ್ ಆರ್ ಇಸ್ ನಾಟ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್. ಇಸ್ ಇಟ್ ಕ್ಲಿಯರ್? ಸೊ ದಟ್ಸ್ ಇಟ್. ಈ ಒಂದು ಕ್ವೆಶ್ಚನ್ಗೆ ಆನ್ಸರು ಇಷ್ಟೇ. ಓಕೆ, ರೈಟ್. ಸೊ ಶೆಲ್ ವಿ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್? ಓಕೆ, let's take up the third question. Relation R in the set A is equal to 1, 2, 3, 4, 5, 6. So set ಅಂದರೆ 6 elements ಇದ್ದಾವೆ. It is defined as R is equal to every x comma y such that y is divisible by x. ಅಂದರೆ this second element should be divisible ಅಂದರೆ completely divisible by x. Then ರಿಲೇಷನ್ನ ಬರೆಯೋಕ್ಕಾದರೆ ಬರೀತೀವಿ. Then we will prove whether it is reflexive, symmetric and transitive. ಈ ಒಂದು ಕ್ವೆಶ್ಚನಲ್ಲೂ ಕೂಡ ನಾವು ವಿ ಕ್ಯಾನ್ ರೈಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ರಿಲೇಷನ್. ಓಕೆ, ಸೊ ಬಿಫೋರ್ ದಟ್ ಲೆಟ್ಸ್ ರೈಟ್ ಡೌನ್ ದಿಸ್ ರಿಲೇಷನ್ ಒನ್ಸ್ ಅಗೇನ್. ಸೊ ವಾಟ್ ಈಸ್ ದ ರಿಲೇಷನ್? ಎವ್ರಿ ಎಕ್ಸ್ ಕಾಮ ವೈ ಸಚ್ ದಟ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಓಕೆ, ಸೊ ಪ್ಲೀಸ್ ಬಿ ಕೇರ್ಫುಲ್. ಈ ರಿಲೇಷನ್ ಒಂದು ಹೇಗೆ ಬರೀತೀವಿ ನೋಡ್ಕೊಳ್ಳಿ. ಐ ಕ್ಯಾನ್ ಡೆಫಿನೆಟ್ಲಿ ರೈಟ್ 1, 1 ಬಿಕಾಸ್ 1 ಸೆಕೆಂಡ್ ಎಲಿಮೆಂಟ್ ಇಸ್ ಡಿವಿಸಿಬಲ್ ಬೈ 1. ಓಕೆ, 1, 2 ಬರೀಬೋದಾ? ಡೆಫಿನೆಟ್ಲಿ, ಬಿಕಾಸ್ 2 is divisible by 1, correct? Now since any number is divisible by 1, I can write 1, 3 because 3 is divisible by 1 and 4 is divisible by 1. Next 5 is also divisible by 1. ಎಲ್ಲಿವರೆಗೂ ಹೋಗಬೇಕಂದ್ರೆ 6 ಎಲಿಮೆಂಟ್ಸ್ ಇದ್ದಾವೆ. 6 is also divisible by 1 ಅಂದರೆ 6 is ಓಕೆ 1 divides 6 completely. ಅರ್ಥ ಆಯ್ತಾ? ನೆಕ್ಸ್ಟು ಇನ್ ಕೇಸ್ 2 ತಗೊಳ್ಳೋಕೆ ಹೋದರೆ 2, 1 ಬರೋದಿಲ್ಲ ಬಿಕಾಸ್ 1 ವಿಲ್ ನಾಟ್ ಡಿವೈಡ್ 2. ಅರ್ಥ ಆಯ್ತಾ? 1 is not completely divisible by 2. ಅರ್ಥ ಆಗ್ತಿದೆಯಾ? 2 is divisible by 1 ಬಟ್ 1 is not divisible by 2. ಅರ್ಥ ಆಗ್ತಿದೆಯಾ? ಸೊ 2, 2 ಬರುತ್ತೆ. 2 is divisible by 2. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್
ಟೂ ಇನ್ಯಾವುದನ್ನು ಯಾವುದು ನಾವು ಡಿವೈಡ್ ಮಾಡುತ್ತೆ, 4ನ. ಓಕೆ, ಸೊ 4 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2. ಅರ್ಥ ಆಗ್ತಿದೆಯಾ? ಕನ್ಫ್ಯೂಸ್ ಆಗಬೇಡಿ. ಜಸ್ಟ್ ಲೈಕ್ 2 divides 2, 4 divides 2. ಓಕೆ, 4 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್. ಓಕೆ, ಕಂಪ್ಲೀಟಾಗಿ ಭಾಗಾಕಾರ ಆಗುವಂಥದ್ದು. ನಾವು 6 ಈಸ್ ಆಲ್ಸೋ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2. ಅರ್ಥ ಆಗ್ತಿದೆ? ಸೊ 2 ಇಂದ ಸ್ಟಾರ್ಟ್ ಆಗೋ ಎಲಿಮೆಂಟ್ಸ್ ಇಷ್ಟೇ. ನೆಕ್ಸ್ಟು 3 ತೊಗೊಳ್ಳೋದಾದರೆ 3 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3. ಆಯಿತಾ? ನೆಕ್ಸ್ಟು 3ಯಲ್ಲಿ ಇನ್ನೊಂದು ಪೇರ್ ಯಾವ್ದು ಬರ್ತದೆ, 3,6. ಯಾಕೆಂದರೆ 6 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3. ಅರ್ಥ ಆಯಿತಾ? ನೆಕ್ಸ್ಟ್ ಇಫ್ ಐ ಟೇಕ್ ದಿ ಎಲಿಮೆಂಟ್ 4 ಜೊತೆ ಬರೋದು 4,4 ಒಂದೇ. ಯಾಕೆ? ಇನ್ಯಾವುದೇ ಎಲಿಮೆಂಟ್ಸು ಸೆಕೆಂಡ್ ಎಲಿಮೆಂಟ್ ವಿಲ್ ನಾಟ್ ಬಿ ಡಿವಿಸಿಬಲ್ ಬೈ 4. ಓಕೆ, ನಾವು ಇಫ್ ಐ ಟೇಕ್ 5 ಅಗೇನ್ ಹಿಯರ್ ಓನ್ಲಿ 5 ಈಸ್ ಡಿವಿಸಿಬಲ್ ಬೈ 5. ಓಕೆ, ಲಾಸ್ಟ್ 6 ತಗೊಂಡ್ರೆ 6 ಈಸ್ ಡಿವಿಸಿಬಲ್ ಬೈ 6. ಸೆಕೆಂಡ್ ಎಲಿಮೆಂಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಫಸ್ಟ್ ಎಲಿಮೆಂಟ್. ಸೊ ಇಷ್ಟು ಬರ್ದಾಗಿರೋದು ನಿಮ್ಗೆ ಅರ್ಥ ಆಗಿದರೆ ನಾವು ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಈಚ್ ಟರ್ಮ್ ಕೇರ್ಫುಲಿ. ಓಕೆ, ಈಗ ಐ ವಿಲ್ ರೈಟ್ ಏನಂತ, ದ ರಿಲೇಷನ್ ಇಸ್ ರಿಫ್ಲೆಕ್ಸಿವ್. ಯಾಕೆ ಅಂತಂದರೆ ಚೆಕ್ ಮಾಡಿ ನೋಡಿ, ಇದು ನಿಮ್ಮ ವೆರಿಫಿಕೇಷನ್ಗೆ. ಎ 1 2 3 4 5 6 1 1 ಇದೆಯಾ? ಇದೆ. 2,2 ಇದೆಯಾ? ಇದೆ. 3,3 ಎಸ್. 4,4 ಎಸ್. 5,5 ಎಸ್. 6,6 ಎಸ್. ದೇರ್ಫೋರ್ ಐ ವಿಲ್ ಸೇ ಆರ್ ಇಸ್ ರಿಫ್ಲೆಕ್ಸಿವ್. ಬಟ್ ಇಲ್ಲಿ ನಾನು ಬೇರೆ ಥರ ಬರೀತೀನಿ. ಹೇಗೆ? ಜಸ್ಟ್ ಲುಕ್ ಹಿಯರ್. ಲೆಂತಿ ಪ್ರೋಸೆಸ್ ತೊಗೊಳಕ್ಕೆ ಹೋಗ್ಬಾರ್ದು. ಪ್ರತಿ ಸರಿ 1,1 2,2 3,3 ಎಲ್ಲ ಬರ್ಕೊಳ್ಳೋದಿರೋ ಬರಲಿ ಈ ಥರ ಬರೀ. ಯರ್ ಎ ಬಿಲಾಂಗ್ಸ್ ಟು ಆರ್. ಅರ್ಥ ಆಗ್ತಿದೆಯಾ? ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎಲಿಮೆಂಟ್ ಎ ವಿಚ್ ಬಿಲಾಂಗ್ಸ್ ಟು ಎ. ಅಂದರೆ ಎಲ್ಲಿರೋ ಪ್ರತಿ ಎಲಿಮೆಂಟಲ್ಲೂ ರಿಲೇಷನಲ್ಲಿ ಹೇಗಿದೆ ಅಂದರೆ ದಟ್ ಎಲಿಮೆಂಟ್ ಇಸ್ ರಿಲೇಟಿವ್ ಇಟ್ ಸೆಲ್ಫ್ ಅಂತ. ಓಕೆ, ಈ ಥರ ಬರೆಯೋದು ಸಿಂಪಲ್. ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಎಲ್ಲ ಎಲಿಮೆಂಟು ಬರೀರಿ. 1,1 ಬಿಲಾಂಗ್ಸ್ ಟು ಆರ್, 2,2 ಬಿಲಾಂಗ್ಸ್ ಟು ಆರ್, 3,3 ಬಿಲಾಂಗ್ಸ್ ಟು ಆರ್. ಅದು ತುಂಬ ಲೆಂತಿ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್. ದಿಸ್ ಈಸ್ ವೆರಿ ಸಿಂಪಲ್. ಹಿಯರ್ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಯಾಕೆ ಹೇಳಿ? ದಟ್ ಈಸ್ ಆ್ಯಕ್ಚುಲಿ ದ ಡೆಫಿನಿಷನ್ ಆಫ್ ರಿಫ್ಲೆಕ್ಸಿವ್. ನಾವು ರಿಫ್ಲೆಕ್ಸಿವ್ ರಿಲೇಷನ್ನ ಡೆಫಿನಿಷನ್ನೇ ಅದೇ ಥರ ತೊಗೊಳ್ಳೋದ್ರಿಂದ ವಿ ವಿಲ್ ರೈಟ್ ದ ಡೆಫಿನಿಷನ್ ಆ್ಯಸ್ ಇಟ್ ಈಸ್. ಓಕೆ, ದೇರ್ ಫಾರ್ ಆರ್ ಇಸ್ ರಿಫ್ಲೆಕ್ಸಿವ್. ಗೊತ್ತಾಗ್ತಿದೆಯಲ್ಲ? ಓಕೆ, ನಾವು ಲೆಟ್ ಮಿ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. ಇಲ್ಲಿ ಏನು ತೊಗೊಳ್ತೀನಿ? ಐ ವಿಲ್ ಟೇಕ್ ಎನಿ ಒನ್. ಓಕೆ, ಫಾರ್ ಎಕ್ಸಾಂಪಲ್ ಹಿಯರ್ 1,4 ಬಿಲಾಂಗ್ಸ್ ಟು ಆರ್ ಬಟ್ 4,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅರ್ಥ ಆಗ್ತಿದೆಯಾ? 1,4 ಇದೆ, 4,1 ಇಲ್ಲ. ಅಥವಾ 1,3 ಇದೆ, 3,1 ಇಲ್ಲ. ಯಾವುದಾದ್ರು ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಆಗದೇ ಇರೋದ್ರಿಂದ ವಿ ಸೇ ಆರ್ ಇಸ್ ನಾಟ್ ಸಿಮೆಟ್ರಿಕ್. So please remember, this is not symmetric relation. Okay, now going on to transitive. Transitive is actually, this relation is a transitive relation. So ನಾವೇನು ಮಾಡ್ತೀವಿ, ಪ್ರತಿಯೊಂದು ಪೇರ್ನು ಚೆಕ್ ಮಾಡ್ಕೊಂಡಿರೋಕ್ಕಾಗಲ್ಲ. ಸೊ ಸಿ ಹೌ ಬ್ಯೂಟಿಫುಲಿ ವಿ ವಿಲ್ ರೈಟ್ ದ ಕನ್ಕ್ಲೂಷನ್. ಹೇಗೆ ಬರಿತೀವಿ ಅಂದರೆ, ಯರ್ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಅರ್ಥ ಆಗ್ತಿದೆಯಾ? ಎರಡು ಪೇರ್ ತಗೊಳ್ಳೋಣ. ಏನಂತ ಟ್ರಾನ್ಸಿಟಿವ್ ರಿಲೇಷನ್ ಆ್ಯಕ್ಚುಲಿ ಏನು ಹೇಳುತ್ತೆ? ಇಫ್ ಫಸ್ಟ್ ಐ ಶುಡ್ ಟೇಕ್ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ನಾನು ಏನು ತೋರಿಸ್ಬೇಕಾಗುತ್ತೆ? ಎ ಸಿನೂ ಆರಲ್ಲೇ ಇದೆ ಅಂತ ತೋರಿಸ್ಬೇಕಾಗುತ್ತೆ. ಓಕೆ, ನಾವು ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಎ ಬಿ ಬಿಲಾಂಗ್ಸ್ ಟು ಆರ್? ಎ ಮತ್ತು ಬಿ ಇದರಲ್ಲಿ ಇದೆ ಅಂದರೆ ಅದರ ಅರ್ಥ ಬಿ ಈಸ್ ಡಿವಿಸಿಬಲ್ ಬೈ ಎ ಅಂತ. ಅರ್ಥ ಆಗ್ತಿದೆಯಾ? ಜಸ್ಟ್ ಲುಕ್ ಹಿಯರ್. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಸೆಕೆಂಡ್ ಎಲಿಮೆಂಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಫಸ್ಟ್ ಎಲಿಮೆಂಟ್, ಅಂದರೆ ಬಿ ಈಸ್ ಡಿವಿಸಿಬಲ್ ಬೈ ಎ. ಅದೇ ಥರ ಬಿ ಸಿ ಬಿಲಾಂಗ್ಸ್ ಟು ಆರ್ ಅಂದರೆ ಏನು ಬರಿತೀವಿ? ಸಿ ಈಸ್ ಡಿವಿಸಿಬಲ್ ಬೈ ಬಿ ಅಂತ. ಓಕೆನಾ? ಸೊ ನೋಡಿ, ಬಿ ಈಸ್ ಡಿವಿಸಿಬಲ್ ಬೈ ಎ ಅಂತಂದರೆ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ, ಚೆಕ್ ಮಾಡಿ. ನಾವು ಲುಕ್ ಹಿಯರ್, ದಿಸ್ ಇಸ್ ಜಸ್ಟ್ ಫಾರ್ ಎಕ್ಸಾಂಪಲ್. ನಾವು ಪ್ರತಿಯೊಂದು ಚೆಕ್ ಮಾಡೋಕ್ಕಲ್ಲ. 1,2 ಬಿಲಾಂಗ್ಸ್ ಟು ಆರ್ ಇದೆ. ಇದನ್ನ ಎಕ್ಸಾಂಪಲ್ ಬರೀಬಾರ್ದು, ಜನರಲಾಗಿ ಬರೀಬೇಕು. 1,2 ಬಿಲಾಂಗ್ಸ್ ಟು ಆರ್ ಇದೆ. ಸಿಮಿಲರ್ಲಿ ಬಿ ಸಿ ಅಂದರೆ 2,4 ಬಿಲಾಂಗ್ಸ್ ಟು ಆರ್ ಇದೆ. ಹಿಂಗಿದ್ಮೇಲೆ ನಮಗೆ 1,4 ಕೂಡ ಇರಬೇಕು. ಇದೆಯಾ? 1,4 ಕೂಡ ಇದೆ. ಸೊ ಈ ಥರ ನೀವು ಯಾವುದೇ ಎರಡು ಪೇರ್ ತೊಗೊಂಡು ಚೆಕ್ ಮಾಡಿದ್ರು ದಿಸ್ ವಿಲ್ ಬಿ ವ್ಯಾಲಿಡ್. ಸೊ ನಾವೇನು ಹೇಳ್ತೀರಿ? ದಿಸ್ ವಿಲ್ ಇಂಪ್ಲೈ ಬಿ ಈಸ್ ಡಿವಿಸಿಬಲ್ ಬೈ ಎ ಬಟ್ ಸಿ ಈಸ್ ಆಲ್ ಡಿವಿಸಿಬಲ್ ಬೈ ಬಿ ಇರೋದ್ರಿಂದ ವಿ ಕ್ಯಾನ್ ಸೇ ಸಿ ಈಸ್ ಡಿವಿಸಿಬಲ್ ಬೈ ಎ ಅಂತ ಸ್ಟೇಟ್ಮೆಂಟ್ಸ್ನ ಬರೆಯೋದನ್ನು ಕಲ್ತ್ಕೊಳ್ಬೇಕು. ಓಕೆ, ಸೊ ಫ್ರಮ್ ದಿಸ್ ವಾಟ್ ವಿ ವಿಲ್ ಸೇ ಸಿ ಎ ಸಿ ಬಿಲಾಂಗ್ಸ್ ಟು ಆರ್ ಬರಬೇಕಂತಂದರೆ ನೆನ್ಪಿಟ್ಕೊಳ್ಳಿ, ರಿಲೇಷನ್ ಏನು ಬರಬೇಕು? ಎ ಸಿ ಬರಬೇಕು. ಎ ಸಿ ಬರಬೇಕಂದ್ರೆ ಸಿ ಶುಡ್ ಬಿ ಡಿವಿಸಿಬಲ್ ಬೈ ಎ ಅಂತ ಬರೀಬೇಕು. ಅದು ಆಲ್ರೆಡಿ ಅದನ್ನೇ ನಾವು ಬರೆಯೋದು.
ಹೆಂಗೆ ಅಂದರೆ ಸಿ ಈಸ್ ಡಿವಿಸಿಬಲ್ ಬೈ ಬಿ ಇದೆ, ಬಟ್ ಬಿ ಈಸ್ ಡಿವಿಸಿಬಲ್ ಬೈ ಎ ಇರೋದ್ರಿಂದ ಡೆಫಿನೆಟ್ಲಿ ಸಿ ವಿಲ್ ಬಿ ಡಿವಿಸಿಬಲ್ ಬೈ ಎ. ಕನ್ಫ್ಯೂಸ್ ಆಗಬಾರ್ದು, ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಬಟ್ ಎಕ್ಸಾಂಪಲ್ ನೀವು ಎಕ್ಸಾಮಲ್ಲಿ ಬರೆಯೋ ಹಾಗಿಲ್ಲ, ಇದು ಜನರಲ್ ಆಗೇ ಬರೀಬೇಕು. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ ಸಿನ್ಸ್ ಸಿ ಈಸ್ ಡಿವಿಸಿಬಲ್ ಬೈ ಎ, ಐ ಕ್ಯಾನ್ ಸೇ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ಓಕೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಯಾವಾಗ ಆಗುತ್ತೆ? ವೆನ್ ಸಿ ಈಸ್ ಡಿವಿಸಿಬಲ್ ಬೈ ಎ, ಯಾಕಂದರೆ ಆ ಕಂಡೀಷನ್ನೇ ಅದು ಆಗಿದೆ. ಸೊ ಎ ಬಿ ತೊಗೊಂಡು ಬಿ ಸಿ ತೊಗೊಂಡೆ, ಎ ಸಿ ಬಂದಾಯಿತು. ದಿಸ್ ವಿಲ್ ಇಂಪ್ಲೈ ದೇರ್ ಫೋರ್ ಆರ್ ಇಸ್ ಟ್ರಾನ್ಸಿಟಿವ್. ಅರ್ಥ ಆಗ್ತಿದೆಯಾ? ಸೊ ಈ ಕ್ವೆಶ್ಚನ್ನು ಇಷ್ಟೇ. ಇಸ್ ಇಟ್ ಕ್ಲಿಯರ್? ಸೊ ಇನ್ ಕೇಸ್ ಇದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳಿದರೆ ಸಿಮಿಟ್ರಿಕ್ ಆಗದೆ ಇರೋದ್ರಿಂದ ಆರ್ ವಿಲ್ ನಾಟ್ ಬಿ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ನಿಮ್ಮ ರೆಫರೆನ್ಸ್ಗೆ ಬೇಕಾದರೆ ಟೇಕ್ ಡೌನ್ ದಿ ಸ್ಟೇಟ್ಮೆಂಟ್. Is it clear? So this concludes the solution for this particular question. Okay, fine. Let's move on to the next question. So going on to the next question, relation R in the set Z. Z il set yavdu? Z, set of all. Z andre set of integers. Okay, defined as R is equal to every x comma y such that condition ಏನಂದರೆ x minus y should be an integer. ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಹೇಗಿರ್ತವೆ ಅಂದರೆ ಏನದು ಎಕ್ಸ್ ಮೈನಸ್ ವೈ, ಫಸ್ಟ್ ಎಲಿಮೆಂಟ್ ಮೈನಸ್ ಸೆಕೆಂಡ್ ಎಲಿಮೆಂಟ್ ಶುಡ್ ಬಿ ಎನ್ ಇಂಟೀಜರ್. ಹಾಗಿದ್ರೆ ಮಾತ್ರ ರಿಲೇಷನ್ ಇರ್ತದೆ. ಸೆಟ್ ಯಾವುದು? ಇಂಟೀಜರ್ಸ್. ಸೊ ನಮಗೆ ಇಂಟೀಜರ್ಸ್ ಅಂದರೆ ಇನ್ಫೈನೈಟ್ ನಂಬರ್ಸಲ್ಲಿರುತ್ತೆ, ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದ್ರಿಂದ ವಿ ಕೆನಾಟ್ ರೈಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ರಿಲೇಷನ್ ಇನ್ ದಿಸ್ ಕೇಸ್. ಅರ್ಥ ಆಗ್ತಿದೆಯಾ? ಐ ಫಾಲೋವಿಂಗ್ ವಿ ಡೆಫಿನೆಟ್ಲಿ ಕೆನಾಟ್ ರೈಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ರಿಲೇಷನ್ ಇನ್ ದಿಸ್ ಕೇಸ್. ದೇರ್ ಫಾರ್ ದಿಸ್ ವಿಲ್ ಬಿ ಅ ಜನರಲ್ ಕೇಸ್. ಅರ್ಥ ಮಾಡ್ಕೊಳ್ಳಿ. Okay, so let's write down the relation once again and check for reflexive, symmetric and transitive. So look here, R is equal to every x comma y such that x minus y is an integer. Okay, here for all x belongs to, okay, ಯಾವುದೇ ಎಲಿಮೆಂಟ್ ತಗೊಂಡ್ರೆ for all x belongs to z, ಇಲ್ಲಿ ಸೆಟ್ ಏನು? ಝೆಡ್ ತಾನೆ. ಓಕೆ, ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂತಂದರೆ ಏನು? ನೆನ್ಪಿಟ್ಕೊಳ್ಳಿ, ಇದೊಂದು ಯಾವತ್ತೂ ಬ್ರೈನಲ್ಲಿರಬೇಕು. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂದರೆ ಫಾರ್ ಆಲ್ ಎಲಿಮೆಂಟ್ಸ್ ನೀವು ಏನಾದರೂ ತೊಗೊಳ್ಳಿ, ಎಕ್ಸ್ ಆದರೂ ತೊಗೊಳ್ಳಿ, ಸಮ್ ನಥಿಂಗ್ ಟು ವರಿ. ಓಕೆ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್, ವಾಟ್ ಈಸ್ ಎಕ್ಸ್ ಮೈನಸ್ ಎಕ್ಸ್? ರಿಫ್ಲೆಕ್ಸಿವ್ ಆಗಬೇಕಂತಂದರೆ ಓಕೆ, ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಏನು? ಎಕ್ಸ್ ಮೈನಸ್ ಎಕ್ಸ್ ಇಸ್ ಝೀರೋ ತಾನೆ. ಈ ಝೀರೋ ಇನ್ ಇಂಟೀಜರ್? ಡೆಫಿನೆಟ್ಲಿ ಝೀರೋ ಈಸ್ ಎನ್ ಇಂಟೀಜರ್. ದಿಸ್ ಬಿಲಾಂಗ್ಸ್ ಟು ಝೆಡ್. ಅರ್ಥ ಆಗ್ತಿದೆಯಾ? ಯಾವುದೇ ಎಲಿಮೆಂಟ್ ತೊಗೊಂಡ್ರು ದಟ್ ಎಲಿಮೆಂಟ್ ಮೈನಸ್ ದಿ ಸೇಮ್ ಎಲಿಮೆಂಟ್ ತೊಗೊಂಡ್ರೆ ಝೀರೋ ಬರುತ್ತೆ. ಇಟ್ ಈಸ್ ಎನ್ ಇಂಟೀಜರ್. ದಟ್ ಈಸ್ ಏನು ಬರೀಬೋದು? ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಝೆಡ್, ಸಾರಿ ಆರ್. ನೆನ್ಪಿಟ್ಕೊಳ್ಳಿ, ಆರ್ಡರ್ಡ್ ಪೇರ್ ಯಾವತ್ತು ಆರಲ್ಲಿರುತ್ತೆ. ಓಕೆ, ಸೊ ಫಾರ್ ಎವ್ರಿ ಎಲಿಮೆಂಟ್ ಇನ್ ಝೆಡ್ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್, ದೇರ್ ಫಾರ್ ಆರ್ ಇಸ್ ರಿಫ್ಲೆಕ್ಸಿವ್. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಇದು ಜನರಲ್ ಕೇಸ್ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಮುಂದೆ ಇನ್ನೂ ತುಂಬ ಬರ್ತವೆ, ಅದನ್ನು ಹೀಗೆ ಬರೀಬೇಕು. ಈಗ ಲೆಟ್ ಎ ಕಾಮ ಬಿ, ನಮ್ಮ ಕಂಡೀಷನ್ನೇ ತೊಗೊಳ್ಳೋಣ. ಏನಂತ? ಎ ಕಾಮ ಬಿ ನಾವು ಬಿಲಾಂಗ್ಸ್ ಟು ಆರ್. ಸಿಮಿಟ್ರಿಕ್ ಕಂಡೀಷನ್ ಏನು? ಎ ಕಾಮ ಬಿ ತೊಗೊಂಡು ಬಿ ಕಾಮ ಎ ತೋರಿಸ್ಬೇಕು. ತೊಗೊಳ್ಳೋಣ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಏನು? ಎ ಮೈನಸ್ ಬಿ ಈಸ್ ಎನ್ ಇಂಟೀಜರ್. ಅರ್ಥ ಆಗ್ತಿದೆಯಲ್ಲ? ಅಕಾರ್ಡಿಂಗ್ ಟು ದಿಸ್ ಎ ಮೈನಸ್ ಬಿ is an integer. Correct? If a minus b is an integer, that implies b minus a is also an integer. Correct? For example, ನಿಮಗೆ ಇದು ಎಕ್ಸಾಂಪಲ್ಗೆ ಮಾತ್ರ ಹೇಳಿ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 3 minus 2 ಏನು? 1. ದಿಸ್ ಬಿಲಾಂಗ್ಸ್ ಟು ಇಂಟೀಜರ್ ಝೆಡ್. ಹಂಗಿದ್ಮೇಲೆ 2 minus 3 ಕೂಡ ಇಂಟೀಜರೇ ಆಗುತ್ತೆ. -1 ಆದರೂ ಏನು? ಇದು ಡಸ್ ನಾಟ್ ಬಿಲಾಂಗ್ಸ್ ಟು ಝೆಡ್ ಅಂತ ಬರೀಬಾರ್ದು. ಓಕೆ, ಆ್ಯಕ್ಚುಲಿ -1 ಬಿಲಾಂಗ್ಸ್ ಟು ಝೆಡ್. ಇಟ್ ಈಸ್ ಎನ್ ಇಂಟೀಜರ್. ನೀವು ಕೆಲವು ಟೈಮ್ ಮಿಸ್ಟೇಕ್ ಮಾಡಿ ಈ ಥರ ಬರಿಬೇಡಿ. ದಿಸ್ ಈಸ್ ಆಲ್ಸೋ ಆ್ಯನ್ ಇಂಟೀಜರ್. ದೇರ್ ಫಾರ್ ಐ ವಿಲ್ ಸೇ ಬಿ ಮೈನಸ್ ಎ ಈಸ್ ಆಲ್ಸೋ ಆ್ಯನ್ ಇಂಟೀಜರ್. ಅರ್ಥ ಆಗ್ತಿದೆಯಲ್ಲ? ಇದರೆಲ್ಲ ಪ್ರಾಬ್ಲಮ್ಸು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಬರೀ ಪ್ರಾಬ್ಲಮ್ಸ್. ಇಲ್ಲಿ ಏನೂ ಇರಲ್ಲ, ಫಾರ್ಮುಲಾನೂ ಇಲ್ಲ, ಏನಿಲ್ಲ. ರಿಲೇಷನ್ನ ಡೆಫಿನೇಷನ್ ಗೊತ್ತಿದ್ರೆ ಸಾಕು. ಸೊ ಬಿ ಮೈನಸ್ ಎ ಇದೆ ಅಂದ ತಕ್ಷಣ ನಾನೇನು ಬರೀಬೋದು? ಐ ಕ್ಯಾನ್ ರೈಟ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಸೊ ಎ ಕಾಮ ಬಿ ತಗೊಂಡೆ, ಬಿ ಕಾಮ ಎ ಬಂದಾಯಿತು. ದೇರ್ ಫೋರ್ ಐ ಸೇ ಆರ್ ಇಸ್ ಸಿಮೆಟ್ರಿಕ್. ಗೊತ್ತಾಗ್ತಿದೆಯಲ್ಲ? ಸೊ ವಿ ಸೇ ಆರ್ ಇಸ್ ಸಿಮೆಟ್ರಿಕ್ ಬಿಕಾಸ್ ಎ ಕಾಮ ಬಿ ಸ್ಟಾರ್ಟ್ ಮಾಡಿದೆ, ಬಿ ಕಾಮ ಎ ಬಂದಾಯಿತು. ಓಕೆ, ನಾವು ವಿ ವಿಲ್ ಗೋ ಫಾರ್ ಟ್ರಾನ್ಸಿಟಿವ್. ಸೊ ಫಾರ್ ಟ್ರಾನ್ಸಿಟಿವ್ ನಾನೇನು ಕನ್ಸಿಡರ್ ಮಾಡಬೇಕು? ಎ ಬಿ ಮತ್ತು ಬಿ ಸಿ ಎರಡೂ ಎಲಿಮೆಂಟ್ ಕನ್ಸಿಡರ್ ಮಾಡಬೇಕು. ಓಕೆ, ಥರ್ಡ್ ಕೇಸ್,
ಲೆಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಯಾಕಂದರೆ ಟ್ರಾನ್ಸಿಟಿವ್ ತೋರಿಸೋದೇ ಹೀಗೆ ಎ ಬಿ ಬಿ ಸಿ ಪೇರ್ ತೊಗೊಳ್ಬೇಕು. ವಾಟ್ ಯು ಮೀನ್ ಬೈ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್? ಅದರ ಅರ್ಥ ಎ ಮೈನಸ್ ಬಿ ಈಸ್ ಎನ್ ಇಂಟೀಜರ್. ಇಂಟೀಜರ್ ಅಂದರೆ ಏನು? ಝೆಡ್ ಅಲ್ವಾ? ಸೊ ಕ್ಯಾನ್ ಐ ರೈಟ್, ಇದು ನಿಮಗೆ ಶಾರ್ಟ್ ಫಾರ್ಮಲ್ಲಿ ಬರೀದು ಹೇಳ್ಕೊಡ್ತೀನಿ, ಎ ಮೈನಸ್ ಬಿ ಬಿಲಾಂಗ್ಸ್ ಟು ಝೆಡ್ ಅಂತ. ವಾಟ್ ಯು ಮೀನ್ ಬೈ ದಿಸ್? ಇದರ ಅರ್ಥ ಎ ಮೈನಸ್ ಬಿ ಈಸ್ ಎನ್ ಇಂಟೀಜರ್ ಅಂತ. ಇಷ್ಟುದ್ದ ಸ್ಟೇಟ್ಮೆಂಟ್ ಬರೆಯೋ ಬದಲು ನಾನು ಮ್ಯಾಥಮೆಟಿಕಲಿ ಸಿಂಬಲ್ಸ್ ಯೂಸ್ ಮಾಡ್ಬೋದೆ. ಸಿಮಿಲರ್ಲಿ ಸಿನ್ಸ್ ಬಿ ಮೈನಸ್ ಸಿ ಬಿಲಾಂಗ್ಸ್ ಟು ಆರ್, ಐ ಕ್ಯಾನ್ ಸೇ, ಸಾರಿ, ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇರೋದ್ರಿಂದ ಬಿ ಮೈನಸ್ ಸಿ ವಿಲ್ ಬಿಲಾಂಗ್ಸ್ ಟು ಝೆಡ್. ಅಂದರೆ ಏನು? ಈ ಥರ ಬರೀರಿ, ಇಲ್ಲಾಂದರೆ ಇಷ್ಟು ಉದ್ದ ಬರೀರಿ, ಎ ಮೈನಸ್ ಬಿ ಈಸ್ ಎನ್ ಇಂಟೀಜರ್ ಆ್ಯಂಡ್ ಬಿ ಮೈನಸ್ ಸಿ ಈಸ್ ಎನ್ ಇಂಟೀಜರ್ ಅಂತ ಬರೀರಿ. ನನಗೆ ಇದೇ ಸಿಂಪಲ್ಲು, ಸೊ ಐ ವಿಲ್ ಫಾಲೋ ದಿಸ್. ಓಕೆ, ನಾವು ಇಫ್ ಟೂ ನಂಬರ್ಸ್ ಆರ್ ಇಂಟೀಜರ್ಸ್, ಓಕೆ, ಅವೆರಡನ್ನೂ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಸ್ಟಿಲ್ ಬಿ ಎನ್ ಇಂಟೀಜರ್. ನಮ್ಗೆ ಆಲ್ರೆಡಿ ಡೆಫಿನೇಷನ್ ಕೊಟ್ಟು ಸಮ್ ಆಫ್ ಟೂ ಇಂಟೀಜರ್ಸ್ ಈಸ್ ಎನ್ ಇಂಟೀಜರ್. ಓಕೆ, ಸೊ ಅದರ ಅರ್ಥ ಏನು? ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಇವೆರಡನ್ನು ಆ್ಯಡ್ ಮಾಡಿದ್ರೆ ದಿಸ್ ವಿಲ್ ಆಲ್ಸೋ ಬಿ ಎನ್ ಇಂಟೀಜರ್. ಗೊತ್ತಾಗ್ತಿದೆ? ಯಾವುದಾದ್ರೂ ಟೂ ಇಂಟೀಜರ್ಸ್ನ ಆ್ಯಡ್ ಮಾಡಿದ್ರೆ ಇಂಟೀಜರೇ ಬರುತ್ತೆ. ಸೊ ದಿಸ್ ವಿಲ್ ಇಂಪ್ಲೈ ಆ್ಯಡ್ ಮಾಡಿದಾಗ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆದರೆ ನಮಗೆ ಸಿಗೋದು ಎ ಮೈನಸ್ ಸಿ ಬಿಲಾಂಗ್ಸ್ ಟು ಝೆಡ್ ಅಂತ. ಓಕೆ, ಎ ಮೈನಸ್ ಸಿ ಈಸ್ ಎನ್ ಬಿಲಾಂಗ್ಸ್ ಟು ಝೆಡ್ ಅಂದರೆ ಇಂಟೀಜರ್ ಅಂತ ಅರ್ಥ. ವಾಟ್ ಯು ಮೀನ್ ಬೈ ಎ ಮೈನಸ್ ಸಿ ಈಸ್ ಎನ್ ಇಂಟೀಜರ್? ಅದರ ಅರ್ಥ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ಆರ್ಡರ್ಡ್ ಪೇರ್ ಬರುತ್ತೋ ನಾವು ವಾಪಸ್ ಆರ್ಗೆ ಬರ್ತೀವಿ. ಓಕೆ, ಇದು ನೀವು ನೀಟಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಖಂಡಿತವಾಗ್ಲೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಏನಾಯಿತು? ಸ್ಟಾರ್ಟೆಡ್ ವಿತ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಐ ಎಂಡೆಡ್ ವಿತ್ A comma C belongs to R. So what do I say? Therefore R is transitive. ಸೊ ನೆನ್ಪಿಟ್ಕೊಳ್ಳಿ, ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ಕು ಆಯಿತು, ಟ್ರಾನ್ಸಿಟಿವ್ನೂ ಆಯಿತು. ದೇರ್ ಫೋರ್ ಇನ್ ಕೇಸ್ ಎಕ್ಸಾಮಲ್ಲಿ ಕೇಳಿದ್ರೆ ದಿಸ್ ರಿಲೇಷನ್ ವಿಲ್ ಬಿ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಇದುವರೆಗೂ ಕೇಳಿಲ್ಲ. ಓಕೆ, ಒಂದು ವೇಳೆ ಕೇಳಿದ್ರೆ ಯು ವಿಲ್ ರೈಟ್ ಫೈನಲಿ ಕನ್ಕ್ಲೂಷನ್ ಹಿಯರ್. ದೇರ್ ಫೋರ್ ಆರ್ ಇಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಸೊ ದಿಸ್ ವಿಲ್ ಬಿ ದ ಫೈನಲ್ ಕನ್ಕ್ಲೂಷನ್ ಫ್ರಮ್ 1, 2 and 3. ಆರ್ ಇಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳಿದ್ರೆ ನೀವು ಹೀಗೆ ಪ್ರೂವ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶ್ಚನ್. ರಿಲೇಷನ್ ಆರ್ ಇನ್ ದ ಸೆಟ್ ಎ. ಸೆಟ್ ಎ ಏನು ಅಂದರೆ ಸೆಟ್ ಎ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಅ ಟೌನ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಯಾವುದೋ ಒಂದು ಸಮಯದಲ್ಲಿ ಒಂದು ಪರ್ಟಿಕ್ಯುಲರ್ ಟೌನಲ್ಲಿ, ಓಕೆ, ನೀವಿರುವಂಥ ಟೌನ್ ಅಂದ್ಕೊಳ್ಳಿ, ಅಲ್ಲಿರುವಂತಹ ಜನನ ಸೆಟ್ ಎ ಅಂತ ತಗೊಳ್ತಾ ಇದ್ದೇನೆ. ಅರ್ಥವಾಗ್ತಿದೆಯಾ? ಸೊ ರಿಮೆಂಬರ್, ದಿಸ್ ಈಸ್ ಅ ಹ್ಯೂಮನ್ ರಿಲೇಷನ್ಶಿಪ್ಸ್. ಅರ್ಥ ಆಗ್ತಿದೆ? ಇಲ್ಲಿವರೆಗೂ ನೀವು ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ಸ್ ನೋಡಿದ್ರಿ, ಇಲ್ಲಿ ಹ್ಯೂಮನ್ ರಿಲೇಷನ್ಸ್ ನೋಡ್ತೀರಾ. ಓಕೆ, ಸೊ ಇದರಲ್ಲಿ 5 ಸಬ್ ಕ್ವೆಶ್ಚನ್ಸ್ ಇದೆ. ಆಲ್ಮೋಸ್ಟ್ ಇದರಲ್ಲಿ ಯಾವುದೂ ಎಕ್ಸಾಮ್ಗೆ ಇದುವರೆಗೂ ಕೇಳಿಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ನೋಟ್ಸ್ ಬರ್ಕೋಬೋದು. ನಾನು ಆಲ್ರೆಡಿ ಇದಕ್ಕೆ ಪಾಯಿಂಟ್ಸ್ ರೆಡಿ ಮಾಡಿದ್ದೀನಿ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ಹೇಗೆ ಬರುತ್ತೆ ಅಂತ. ಸೊ ಈ ರಿಲೇಷನ್ ಹೇಗಿದೆ ಅಂದರೆ ಆರ್ ಇಸ್ ಈಕ್ವಲ್ ಟು ಎವ್ರಿ ಎಕ್ಸ್ ಕಾಮ ವೈ ಸಚ್ ದಟ್. ಸೊ 2 ಎಕ್ಸ್ ಕಾಮ ವೈ ಆರ್ಡರ್ಡ್ ಪೇರ್ ರಿಲೇಷನಲ್ಲಿ ಯಾವಾಗಿರ್ತವೆ ಅಂದರೆ ಎಕ್ಸ್ ಆ್ಯಂಡ್ ವೈ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಅಂದರೆ ಎಕ್ಸ್ ಆ್ಯಂಡ್ ವೈ ಅಂದರೆ ಇಬ್ಬರು ವ್ಯಕ್ತಿಗಳು ಅಂತ ಅಂದ್ಕೊಳ್ಳಿ. ಬಿಕಾಸ್ ಎ ಇಸ್ ಅ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂದ ತಕ್ಷಣ ಈ ಇಡೀ 5 ಸಬ್ ಕ್ವೆಶ್ಚನಲ್ಲಿ ಎಕ್ಸ್ ಮತ್ತು ವೈ ವ್ಯಕ್ತಿಗಳಾಗಿರ್ತಾರೆ. ಇಟ್ ಮೇ ಬಿ ಎ ಮೇಲ್ ಆರ್ ಫೀಮೇಲ್ ಆರ್ it may be a third gender. We are not worried about the third option. Okay, so x and y are human beings. So ರಿಲೇಷನ್ ಏನು? ಎಕ್ಸ್ ಆ್ಯಂಡ್ ವೈ ಯಾವಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾರೋ ಅವರು ರಿಲೇಷನಲ್ಲಿ ಇರ್ತಾರೆ. ಓಕೆ, ನಾವು ದ ಕ್ವೆಶ್ಚನ್ ಈಸ್ ವೆದರ್ ದಿಸ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಓಕೆ, ಸೊ ಲೆಟ್ ಅಸ್ ಚೆಕ್ 1 by 1. ಸೊ ನಮ್ಮ ರೆಗ್ಯುಲರ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ. ಹಿಯರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ಸಿಂಗಲ್ ಎಲಿಮೆಂಟ್ನ ತೊಗೊಳ್ಳೋದಾದರೆ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎ, ಎಕ್ಸ್ ಕಾಮ ಎಕ್ಸ್ ವಿಲ್ ಡೆಫಿನೆಟ್ಲಿ ಬಿಲಾಂಗ್ಸ್ ಟು ಆರ್. ಅಂದರೆ ಒಬ್ಬ ವ್ಯಕ್ತಿ ತಾನು ಎಲ್ಲಿ ಕೆಲಸ ಮಾಡ್ತಾನೋ ತಾನು ಅದೇ ಕೆಲಸದಲ್ಲಿ ಇರ್ತಾನೆ. ದಟ್ ಮೀನ್ಸ್ ಆ್ಯಕ್ಚುಲಿ ವ್ಯಕ್ತಿ ಒಬ್ಬನೇ ಇರೋದ್ರಿಂದ ಅವನಿಗೆ ಯಾವುದು ಕಂಪ್ಯಾರಿಸನ್ ಇಲ್ಲ, ಅವನು ಒಂದೇ ಪ್ಲೇಸಲ್ಲಿ ಕೆಲಸ ಮಾಡ್ತಾನೆ. ದಟ್ ಮೀನ್ಸ್ ಯು ಕ್ಯಾನ್ ಸೇ ಎಕ್ಸ್ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಆ್ಯಸ್ ಹಿಮ್ಸೆಲ್ಫ್. ಅವನ ಜೊತೆ ಕಂಪೇರ್ ಮಾಡ್ಕೊಳ್ಳೋದ್ರಿಂದ ನಾನೆಲ್ಲಿ ಕೆಲಸ ಮಾಡ್ತೀನೋ, ನನ್ನ ನೆರಳು ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅದು ಕೂಡ ನನ್ನ ಜೊತೆನೇ ಇರುತ್ತೆ. ದಟ್ ಮೀನ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಅರ್ಥ ಆಯ್ತಾ? ಸೊ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಬಂದ ತಕ್ಷಣ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಜನರಲ್ ಟರ್ಮ್ಸ್ ಬರ್ತವೆ. ಆರ್ ಇಸ್ ರಿಫ್ಲೆಕ್ಸಿವ್. ಓಕೆ, ಈ 5th ಸಬ್ ಕ್ವೆಶ್ಚನ್ ಬರುವಂಥ ಎಲ್ಲ ರಿಲೇಷನ್ಸಲ್ಲೂ ರಿಲೇಷನ್ಸ್ನ ಎಲಿಮೆಂಟ್ಸ್ನ ಬರೆಯೋಕ್ಕಾಗಲ್ಲ, ಜನರಲ್ಲಾಗೆ ಬರಿತೀವಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ರಿಲೇಷನ್.
ರಿಫ್ಲೆಕ್ಸಿವ್ ಒನ್. ಓಕೆ, ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ರಿಲೇಷನ್. ಸೊ ಸಿಮಿಟ್ರಿಕ್ ಬರಬೇಕಂದ್ರೆ ಎ ಕೊಮ ಬಿ ಬೇಕು. ಇಲ್ಲಿ ಎಕ್ಸ್ ಕೊಮ ವೈ ತೊಗೊಳ್ಳೋಣ. ಲೆಟ್ ಎಕ್ಸ್ ಕೊಮ ವೈ ಬಿಲಾಂಗ್ಸ್ ಟು ಆರ್. ಒಂದು ಆರ್ಡರ್ಡ್ ಪೇರ್ ತೊಗೊಂಡೆ. ಎಕ್ಸ್ ಕೊಮ ವೈ ಬಿಲಾಂಗ್ಸ್ ಟು ಆರ್ ಅಂದಿದ ತಕ್ಷಣ ಏನು ಬರೀಬೋದು? ಎಕ್ಸ್ ಆ್ಯಂಡ್ ವೈ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಓಕೆ, ರಾಜು ಆ್ಯಂಡ್ ರಾಮು, ಸುಮ್ಮನೆ ಫಾರ್ ಎಕ್ಸಾಂಪಲ್ ರಾಜು ಆ್ಯಂಡ್ ರಾಮು ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಅಂತ ಹೇಳಿದಾಗ ರಾಜು ಆ್ಯಂಡ್ ರಾಮುನೇ ಹೇಳಬೇಕಾ? ರಾಮು ಆ್ಯಂಡ್ ರಾಜು ಅಂತ ಹೇಳ್ಬೋದು ತಾನೇ? ಇಸ್ ಇಟ್ ಕ್ಲಿಯರ್? ಸೊ ಎಕ್ಸ್ ಆ್ಯಂಡ್ ವೈ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಅಂತ ಹೇಳಿದಾಗ ನಾನು ಬೇಕಿದ್ರೆ ವೈ ಆ್ಯಂಡ್ ಎಕ್ಸ್ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಏನು ಡಿಫ್ರೆನ್ಸ್ ಏನಿಲ್ಲ, ಕರೆಕ್ಟಾ? ದಟ್ ಮೀನ್ಸ್ ವೈ ಆ್ಯಂಡ್ ಎಕ್ಸ್ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಅಂತ ಹೇಳಿದ ತಕ್ಷಣ ಐ ಕ್ಯಾನ್ ರೈಟ್ ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಗೊತ್ತಾಗ್ತಿದೆಯಾ? ಐ ಸ್ಟಾರ್ಟೆಡ್ ವಿತ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ಐ ಎಂಡೆಡ್ ವಿತ್ ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ದಿಸ್ ಮೀನ್ಸ್ ವೈ ಈಸ್ ಸಿಮಿಟ್ರಿಕ್. ಓಕೆ, ಈ ಪ್ರಾಬ್ಲಮ್ಸ್ ಎಲ್ಲ ತುಂಬ ಈಸಿ ಪ್ರಾಬ್ಲಮ್ಸು. ಇದು ತುಂಬ ಈಸಿ ಇರೋದ್ರಿಂದ ಇದುವರೆಗೂ ಎಕ್ಸಾಮಿಗೆ ಕೇಳಿಲ್ಲ. ಓಕೆ, ನಾವು ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು. ಗೋಯಿಂಗ್ ಆನ್ ಟು ದ ಥರ್ಡ್ ಕಂಡೀಷನ್, ದ ಟ್ರಾನ್ಸಿಟಿವ್ ಕಂಡೀಷನ್. ಸೊ ಟ್ರಾನ್ಸಿಟಿವ್ಗೆ ಎರಡು ಪೇರ್ ತಗೋಬೇಕು. ಯಾವ ಥರ? ಲೆಟ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ ಎಕ್ಸ್ ಕಾಮ ವೈ ರಿಲೇಷನಲ್ಲಿದ್ದಾರೆ. ಇದೆ ಅಂದರೆ ಏನರ್ಥ? ಎಕ್ಸ್ ಆ್ಯಂಡ್ ವೈ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಎಕ್ಸ್ ಮತ್ತು ವೈ. ಓಕೆ, ರಾಜು ಆ್ಯಂಡ್ ರಾಮು ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಆ್ಯಂಡ್ ರಾಮು ಆ್ಯಂಡ್ ರಾಜೇಶ್ ಇನ್ನೊಬ್ಬ, ಇವರೆರಡೂ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಅಂದರೆ ಅದರ ಅರ್ಥ ಏನು? ರಾಜು, ರಾಮು, ರಾಜೇಶ ಮೂರು ಜನನು ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದರ ಅರ್ಥ ಕೆನ್ ಐ ಸೇ ರಾಜು ಆ್ಯಂಡ್ ರಾಜೇಶ್ ವರ್ಕ್ ಎಟ್ ದ ಸೇಮ್ ಪ್ಲೇಸ್? ಅರ್ಥ ಆಗ್ತಿದೆಯಲ್ಲ? ಸೊ ಎಕ್ಸ್ ಆ್ಯಂಡ್ ವೈ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ವೈ ಆ್ಯಂಡ್ ಝೆಡ್ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಮೀನ್ಸ್ ದೇ ಆರ್ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಅದರ ಅರ್ಥ ಎಕ್ಸ್ ಮತ್ತು ಝೆಡ್ ಕೂಡ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ವೆನ್ ಯು ಆರ್ ರೈಟಿಂಗ್ ಯು ಹ್ಯಾವ್ ಟು ಟೇಕ್ ಇಟ್ ಇನ್ ಇಂಗ್ಲೀಷ್. ಸೊ ವಿ ಸೇ ಎಕ್ಸ್ ಆ್ಯಂಡ್ ಝೆಡ್ ವರ್ಕ್ ಎಟ್ ದಿ ಸೇಮ್ ಪ್ಲೇಸ್. ಎಕ್ಸ್ ಆ್ಯಂಡ್ ಝೆಡ್ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಅಂತ ಹೇಳಿದ ತಕ್ಷಣ ವಿ ಕ್ಯಾನ್ ಸೇ ಎಕ್ಸ್ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ದಿಸ್ ಇಸ್ ದ ಕಂಡೀಷನ್ ಐ ವಾಂಟ್ ಟು ಸೇ ಆರ್ ಇಸ್ ಟ್ರಾನ್ಸಿಟಿವ್. ಅರ್ಥವಾಗ್ತಿದೆ? ಸೊ ಬಂದಿದ್ದ ತಕ್ಷಣ ನಾನು ಹೇಳ್ತೀನಿ ಆರ್ ಇಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಓಕೆ, ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ದೇರ್ ಫಾರ್ ಐ ಕ್ಯಾನ್ ಸೇ ಆರ್ ಇಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ಈಸಿ ಇದೆಯಲ್ಲ? ಸೊ ತುಂಬ ಸಿಂಪಲ್ ಆಗಿದೆ. ಸ್ಟೆಪ್ ಬೈ ಸ್ಟೆಪ್ಸ್ ಬರ್ಕೊಳ್ಳಿ. ಈ ಒಂದು ಫಿಫ್ತ್ ಕ್ವಶನಲ್ಲಿರುವಂಥ 5 ಸಬ್ ಕ್ವಶನ್ನ ಇದೇ ಫಾರ್ಮ್ಯಾಟ್ ಫಾಲೋ ಮಾಡ್ತೀವಿ. ಓಕೆನಾ? ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಯಾವುದೇ ಡೌಟ್ ಇಲ್ಲ ಅಂತ ತಿಳ್ಕೊಂಡು ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ನೊಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಒಂದು 5 ಸಬ್ ಕ್ವೆಶ್ಚನ್ಗೆ ಸೆಟ್ ಸೇಮು. ಏನಂದರೆ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಅ ಟೌನ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಅರ್ಥವಾಗ್ತಿದೆಯಲ್ಲ? ಓಕೆ, ಲೆಟ್ಸ್ ಟೇಕ್ ಅಪ್ ದ ಸೆಕೆಂಡ್ ಸಬ್ ಕ್ವೆಶ್ಚನ್ ಪಾರ್ಟ್ ಬಿ. ಸೊ ಸೆಕೆಂಡ್ ಒನ್ ಈಸ್ ಆಲ್ಮೋಸ್ಟ್ ಸೇಮ್. ಅಲ್ಲಿ ಏನಿತ್ತು? ಎಕ್ಸ್ ಆ್ಯಂಡ್ ವೈ ವಿಲ್ ಬಿ ಇನ್ ರಿಲೇಷನ್ ಇಫ್ ಎಕ್ಸ್ ಆ್ಯಂಡ್ ವೈ ಅಲ್ಲಿ ವರ್ಕ್ ಎಟ್ ದ ಸೇಮ್ ಪ್ಲೇಸ್, ಒಂದೇ ಕಡೆ ಕೆಲಸ ಮಾಡ್ತಾರೆ ಅನ್ನೋ ಕಂಡೀಷನ್ ಇತ್ತು. ಇಲ್ಲಿ ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ, ಒಂದೇ ಕಡೆ ಇರ್ತಾರೆ. ಅವ್ರ ಮನೆ ಒಂದೇ ಕಡೆ ಇದೆ ಅನ್ನೋ ಎಕ್ಸಾಂಪಲ್ ತಗೊಳ್ತೀವಿ. ಅಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಿದ್ರು, ಇಲ್ಲಿ ಒಂದೇ ಕಡೆ ಮನೆ ಇದೆ ಅನ್ನೋ ಎಕ್ಸಾಂಪಲ್. ಓಕೆ, ನಾವು ನಾನು ಎಲ್ಲಿರ್ತೀನೋ ನನ್ನ ನೆರಳು ಅಲ್ಲೇ ಇರುತ್ತೆ. ಜಸ್ಟ್ ಲೈಕ್ ದಟ್. ಸೊ ದಟ್ ಮೀನ್ಸ್ ಎಕ್ಸ್ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ ಆ್ಯಸ್ ಹಿಮ್ಸೆಲ್ಫ್. So that means for all x belongs to A, x comma x belongs to R, therefore R is reflexive. ಓಕೆ, ಸೊ ಎರಡಕ್ಕೂ ಪ್ರೂಫ್ ಎಕ್ಸಾಕ್ಟ್ಲಿ ಸೇಮ್ ಬರುತ್ತೆ. ಏನಂತಂದರೆ ಬರೀ ವರ್ಡ್ಸ್ ಮಾತ್ರ ಡಿಫ್ರೆಂಟ್ ಆಗುತ್ತೆ. ಅಲ್ಲಿ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಬರಿತೀವಿ, ಇಲ್ಲಿ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ ಅಂತ ಬರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಇದೆಯಲ್ಲ? ಓಕೆ, ನಾವು ಟೇಕಿಂಗ್ ಅಪ್ ದ ನೆಕ್ಸ್ಟ್ ಕಂಡೀಷನ್. ಸಿಮಿಟ್ರಿಕ್ ತೋರಿಸ್ಬೇಕಂದ್ರೆ ಫಸ್ಟ್ ಒಂದು ಪೇರ್ ತಗೊಳ್ತೀನಿ, ಎಕ್ಸ್ ಕಾಮ ವೈ. ಸೊ ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ಹಾಗಂದರೆ ಏನು? ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಓಕೆ, ಸೊ ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ ಅಂದರೆ ಲೆಟ್ ಮೀ ಟೇಕ್ ಶ್ರುತಿ ಆ್ಯಂಡ್ ದೀಪ್ತಿ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಇಬ್ಬರು ಒಂದೇ ಏರಿಯಾದಲ್ಲಿದ್ದಾರೆ. ಸೊ ಶ್ರುತಿ ಆ್ಯಂಡ್ ದೀಪ್ತಿ ಒಂದೇ ಏರಿಯಾದಲ್ಲಿದ್ದಾರೆ ಅಂದಮೇಲೆ ನಾನು ಇದನ್ನು ಇನ್ನೊಂದು ಥರ ಹೇಳ್ಬೋದು, ದೀಪ್ತಿ ಆ್ಯಂಡ್ ಶ್ರುತಿ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ ಅಂತ ಕೂಡ ಹೇಳ್ಬೋದಲ್ವಾ? ಎಕ್ಸಾಕ್ಟ್ಲಿ. ಸೊ ಅದರ ಅರ್ಥ ಏನು? ವೈ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಎಕ್ಸ್ ವೈ ಆರಲ್ಲಿದೆ, ವೈ ಎಕ್ಸ್ ಕೂಡ ಆರಲ್ಲಿದೆ ಅಂದ ತಕ್ಷಣ ನಾನೇನು ಬರಿತೀನಿ? ಆರ್ ಇಸ್ ಸಿಮೆಟ್ರಿಕ್. ಎಷ್ಟು ಸೂಪರಾಗಿದೆ ನೋಡಿ ಅಲ್ವಾ? ಆ್ಯಕ್ಚುಲಿ ವೆರಿ ವೆರಿ ಸಿಂಪಲ್. ಸ್ವಲ್ಪ ನೀವು ತಲೆ ಓಡಿಸಿದ್ರೆ ಇದರಂಥ ಸಿಂಪಲ್ ಕ್ವೆಶ್ಚನ್ಸ್ ಬೇರೊಂದಿಲ್ಲ. ಬಟ್ ಏನಂದರೆ ಸ್ಟೇಟ್ಮೆಂಟ್ಸ್ ಬರೆಯೋದ್ರಿಂದ ಸ್ವಲ್ಪ ಬೋರ್ ಆಗ್ಬೋದು. ಬಟ್ ಎನಿ ಹೌ ಯು ವಿಲ್ ಎಂಜಾಯ್ ದಿಸ್. ಅರ್ಥ ಆಗ್ತಿದೆಯಾ? ಓಕೆ, ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಕಂಡೀಷನ್. ನಾವು ಥರ್ಡ್ ಕಂಡೀಷನ್ ಏನು ಹೇಳುತ್ತೆ? ಇಲ್ಲಿ ಎರಡು ಪೇರ್ ತೊಗೊಳ್ಬೇಕು. ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ವೈ ಝೆಡ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ ಅದರ ಅರ್ಥ ಏನು? ಸೊ ಎಕ್ಸ್ ಆ್ಯಂಡ್ ವೈ ಅಂದರೆ ಶ್ರುತಿ ಆ್ಯಂಡ್ ದೀಪ್ತಿ ವಿಲ್ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಅಟ್ ದ ಸೇಮ್ ಟೈಮ್ ದೀಪ್ತಿ ಆ್ಯಂಡ್ ಲೆಟ್ ಮೀ ಸೇ ರಾಣಿ. ಓಕೆ,
ಶ್ರುತಿ ಆ್ಯಂಡ್ ದೀಪ್ತಿ ಒಂದೇ ಏರಿಯಾದಲ್ಲಿದ್ದಾರೆ, ದೀಪ್ತಿ ಜೊತೆ ರಾಣಿ ಕೂಡ ಒಂದೇ ಏರಿಯಾದಲ್ಲಿದೆ ಅಂದಮೇಲೆ 3 ಜನ ಒಂದೇ ಏರಿಯಾದಲ್ಲಿದ್ದಾರೆ ಅಂತ ಅರ್ಥ. ಕಾಮನ್ ಸೆನ್ಸ್ ಅಲ್ವಾ? ಸೊ ನಾವೇನು ಹೇಳ್ತೀರಿ, ಎಕ್ಸ್ ಆ್ಯಂಡ್ ಝೆಡ್ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಅದರ ಅರ್ಥ ಝೆಡ್ ಮತ್ತು ರಾಣಿ ಒಂದೇ ಲೊಕ್ಯಾಲಿಟಿಯಲ್ಲಿದ್ದಾರೆ ಅಂತ. ಸೊ ಎಕ್ಸ್ ಆ್ಯಂಡ್ ಝೆಡ್ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ ಅಂತ ಬಂದ ತಕ್ಷಣ ನಾನು ಏನು ಬರ್ತೀನಿ, ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್. ಕರೆಕ್ಟಾ? ಇದನ್ನು ನಾನು ಆಲ್ರೆಡಿ ನಿಮಗೆ ಬರೆದಿರೋದ್ರಿಂದ ಸೊ ಬರೆಯೋಕ್ಕೆ ಟೈಮ್ ಕಟ್ ಮಾಡಿದ್ದೀನಿ, ಬಿಕಾಸ್ ಇಲ್ಲಾಂದರೆ ವಿಡಿಯೋ ಲೆಂತಿ ಆಗೋದ್ರಿಂದ ಆಲ್ರೆಡಿ ಬರ್ಕೊಂಡು ಬಂದಿದ್ದೀನಿ. ಸೊ ಸಿನ್ಸ್ ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್, ಎಕ್ಸ್ ವೈ ಝೆಡ್ ತೊಗೊಂಡು ಎಕ್ಸ್ ಝೆಡ್ ಬಂದಿರೋದ್ರಿಂದ ನಾನೇನು ಹೇಳ್ಬೋದು, ಆರ್ ಇಸ್ ಟ್ರಾನ್ಸಿಟಿವ್. ಅರ್ಥವಾಗ್ತಿದೆಯಲ್ಲ? ಸೊ ನೋಡಿ, ಒಂದನ್ನು ಕಲ್ತ್ಕೊಂಡ್ರೆ ಮಿಕ್ಕಿದ್ದನ್ನು ಆಲ್ಮೋಸ್ಟ್ ಸಿಮಿಲರ್ ಬರಿಬೋದು, ಪ್ರೊವೈಡೆಡ್ ರಿಲೇಷನ್ ಏನು ಅಂತ ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಓಕೆ, ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ದೇರ್ ಫಾರ್ ವಿ ಕ್ಯಾನ್ ಸೇ ಆರ್ ಈಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಇದೆ ತಾನೆ? ಸೊ ಇದು ಬಿಟ್ಟು ಈ ಕ್ವೆಶನ್ಗೆ ಬೇರೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಮಲ್ಲಿ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಸಬ್ ಕ್ವೆಶ್ಚನ್. ಸೊ ಥರ್ಡ್ ಸಬ್ ಕ್ವೆಶ್ಚನ್ ಏನು ಹೇಳುತ್ತೆ, ಎವ್ರಿ ಎಕ್ಸ್ ವೈ ಸಚ್ ದಟ್ ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಅದರ ಅರ್ಥ ಏನು, ಎಕ್ಸು ಎಷ್ಟು ಹೈಟ್ ಇದನೋ ಅದಕ್ಕಿಂತ ವೈ ಎಷ್ಟು ಹೈಟ್ ಇದನೋ ಎಕ್ಸಾಕ್ಟ್ ಅದಕ್ಕಿಂತ 7 ಸೆಂಟಿಮೀಟರ್ ಜಾಸ್ತಿ ಇದ್ದಾನೆ ಹೈಟು. ಅರ್ಥ ಮಾಡ್ಕೊಳ್ಳಿ. ಸೊ ಎರಡು ವ್ಯಕ್ತಿಗಳು, ಲೆಟ್ ಮೀ ಸೇ ಇದು ಎಕ್ಸು ಇದು ವೈ. ಓಕೆ, ಇದು ಎಕ್ಸು ಇದು ವೈ ತಗೊಳ್ಳಿ. ಸೊ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ, ದಿಸ್ ಈಸ್ 7 centimeter taller than y. ಇದು ಎಕ್ಸು ಇದು ವೈ. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಬೋತ್ ವಿಲ್ ಬಿಲಾಂಗ್ ಟು ರಿಲೇಷನ್ ಇಫ್ ಎಕ್ಸ್ ಇಸ್ 7 centimeter taller than ವೈ. ಅರ್ಥ ಆಯ್ತಾ? ಇದರ ಎಕ್ಸಾಂಪಲ್ನ ತೋರಿಸಿ ನಾನು ಇದನ್ನು ಪ್ರೂವ್ ಮಾಡ್ತೀನಿ, ನೋಡ್ಕೊಳ್ಳಿ. ನಾವು ಫಸ್ಟ್ ಕ್ವೆಶ್ಚನ್ನು ಇದು ಹೋದ ರಿಲೇಷನ್ ಬರೆಯೋ ಥರ ಆಗೋದಿಲ್ಲ, ಬಿಕಾಸ್ ಯಾವುದೇ ಎಲಿಮೆಂಟ್ ತೊಗೊಂಡ್ರು ಈ ಒಂದು ಪೆನ್ಸಿಲ್ಲು ಇದಕ್ಕಿಂತ 7 ಸೆಂಟಿಮೀಟರ್ ಟಾಲರ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಈಗ ಈ ಒಬ್ಬ ವ್ಯಕ್ತಿ ತೊಗೊಂಡ್ರೆ ಈ ವ್ಯಕ್ತಿಗಿಂತ 7 ಸೆಂಟಿಮೀಟರ್ ಟಾಲರ್ ಇರೋಕ್ಕೆ ಉದ್ದ ಇರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ ಅಂತಂದರೆ ಎಕ್ಸ್ ಕೆನಾಟ್ ಬಿ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ಎಕ್ಸ್. ನನಗಿಂತ 7 ಸೆಂಟಿಮೀಟರ್ ಉದ್ದ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ. ಇವತ್ತು ಆಗಿದ್ದು ನಾನು ನಾಳೆ ಒಂದು ತಿಂಗಳಾದಮೇಲೆ ಅಥವಾ ಒಂದು ವರ್ಷ ಆದಮೇಲೆ 7 ಸೆಂಟಿಮೀಟರ್ ಹೆಚ್ಚಾಗಿರ್ಬೋದು, ಬಟ್ ಈಸ್ ಟೆಲಿಂಗ್ ಯು ಅಟ್ ದ ಸೇಮ್ ಟೈಮ್ ಅಂತ. ಓಕೆ, ಐ ಕೆನಾಟ್ ಬಿ 7 ಸೆಂಟಿಮೀಟರ್ ಟಾಲರ್ ದೆನ್ ಮೈ ಸೆಲ್ಫ್, ದೇರ್ ಫಾರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ, ಕಾಮನ್ ಸೆನ್ಸ್ ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಗೋಯಿಂಗ್ ಆನ್ ಟು ಸಿಮಿಟ್ರಿಕ್. ಸೊ ಸಿಮಿಟ್ರಿಕ್ ಏನು ಹೇಳ್ತಾ ಇದ್ದೀನಿ, ಇದರ ಎಕ್ಸಾಂಪಲೇ ತೊಗೊಳ್ತೀನಿ. ಲೆಟ್ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್. ಅದರ ಅರ್ಥ ಏನು, ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಏನು ಹೇಳ್ತಾ ಇದ್ದೀನಿ, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ ತಕ್ಷಣ ವಿ ಸೇ ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಇದು ಸ್ವಲ್ಪ ಉದ್ದ ಇರ್ಬೋದು, ಬಟ್ 7 ಸೆಂಟಿಮೀಟರ್ ಉದ್ದ ಇದೆ ಅಂತ ಅಂದ್ಕೊಳ್ಳಿ. ಈಗ ಇದಕ್ಕಿಂತ ಇದು 7 ಸೆಂಟಿಮೀಟರ್ ಉದ್ದ ಇದ್ಮೇಲೆ ಇದಕ್ಕಿಂತ ಕ್ಯಾನ್ ದಿಸ್ ಬಿ ಟಾಲರ್ ದೆನ್ ದಿಸ್? ಅರ್ಥ ಆಗ್ತಿದೆಯಾ? ದಿಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ದಿಸ್ ಪರ್ಸನ್ ಇದ್ಮೇಲೆ ದಿಸ್ ಪರ್ಸನ್ ಕೆನಾಟ್ ಬಿ 7 ಸೆಂಟಿಮೀಟರ್ ಟಾಲರ್ ದೆನ್ ದಿಸ್, ಬಟ್ ರ್ಯಾದರ್ ಶಾರ್ಟರ್. ಅರ್ಥ ಆಗ್ತಿದೆಯಾ? ಇವನಿಗಿಂತ ಇವನು 7 ಸೆಂಟಿಮೀಟರ್ ಉದ್ದ ಇದ್ದಾನೆ ಅಂದಮೇಲೆ ಇವನಿಗಿಂತ ಇವನು 7 ಸೆಂಟಿಮೀಟರು ಗಿಡ್ಡ ಇರ್ತಾನೆ. ಈ ವಿಲ್ ಬಿ ಶಾರ್ಟರ್. ಅರ್ಥ ಆಗ್ತಿದೆಯಾ? ಸೊ ಸಿ ದಿಸ್ ಸೆಂಟೆನ್ಸ್, ಇಫ್ ಎಕ್ಸ್ ಇಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಶಾರ್ಟರ್ ದೆನ್ ಎಕ್ಸ್. ಅರ್ಥ ಆಗ್ತಿದೆಯಾ? ಬಿಕಾಸ್ ಉದ್ದ ಹೈಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ದಟ್ ಮೀನ್ಸ್ ಎಕ್ಸ್ ವೈ ಆರಲ್ಲಿ ಇದ್ಮೇಲೆ ವೈ ಎಕ್ಸ್ ಆರಲ್ಲಿ ಇರೋದಿಲ್ಲ, ಬಿಕಾಸ್ ಇಫ್ ಈಸ್ ಟಾಲರ್. ಇಲ್ಲಿಂದ ಕಂಪ್ಯಾರಿಸನ್ ತೊಗೊಳಗ ಇವನಿಗಿಂತ ಟಾಲರ್ ಇದ್ದಾನೆ ಅಂದಮೇಲೆ ಇವನಿಗಿಂತ ಟಾಲರ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಗ್ತಿಲ್ಲ? ಸೊ ವೈ ಈಸ್ ನಾಟ್ ಸಿಮೆಟ್ರಿಕ್. ಗೊತ್ತಾಗ್ತಿದೆಯಲ್ಲ? ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ? ನಾವು ಗೋಯಿಂಗ್ ಆನ್ ಟು ದ ಥರ್ಡ್ ಕಂಡೀಷನ್. ಇದು ನೋಡಿ ಬ್ಯೂಟಿಫುಲ್ಲಿ, ಎಕ್ಸ್ ಆ್ಯಂಡ್ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಇದು ಎಕ್ಸು ಇದು ವೈ ಅಂತ ತೊಗೊಳ್ಳೋಣ. ಸೊ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ ಆ್ಯಂಡ್ ವೈ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ಝೆಡ್. ಅರ್ಥ ಆಗ್ತಿದೆಯಾ? ಅದರ ಅರ್ಥ ಏನು ಅಂತಂದರೆ ವಿ ವಿಲ್ ಟೇಕ್ 3 ಪೆನ್ಸಿಲ್ಸ್. ನೋಡಿ ಈ ಥರ ತೊಗೊಳ್ಳೋಣ. ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ ಆ್ಯಂಡ್ ವೈ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ಝೆಡ್ ಅಂತ ತೊಗೊಂಡ್ಮೇಲೆ
ಎಕ್ಸ್ಗೂ ಝೆಡ್ಗೂ ವ್ಯತ್ಯಾಸ ಏನಿರುತ್ತೆ? ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಇರೋದಿಲ್ಲ, ಆದರೆ 14 ಸೆಂಟಿಮೀಟರ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇವನಿಗಿಂತ ಇವನು 7 ಸೆಂಟಿಮೀಟರ್ ಜಾಸ್ತಿ ಇದ್ದಾನೆ, ಬಟ್ ಇವನಿಗಿಂತ ಇವನು 7 ಸೆಂಟಿಮೀಟರ್ ಜಾಸ್ತಿ ಇದ್ದಾನೆ ಅಂತಂದಮೇಲೆ ಇಲ್ಲಿಂದ ಇಲ್ಲಿಗೆ 7 ಡಿಫ್ರೆನ್ಸು, ಇಲ್ಲಿಂದ ಇಲ್ಲಿಗೆ ಮತ್ತೆ 7. ಸೊ 7 + 7 is 14. Are you following? X is 7 centimeter taller than Y and Y is 7 centimeter taller than Z. That means X should be 14 centimeter taller than X. ಆದರೆ ನಮಗೆ ಬೇಕಾಗಿರೋದು 7 ಸೆಂಟಿಮೀಟರ್. ಸೊ ಹೇಗೆ ಬರಿತೀನಿ ನೋಡಿ. ಎಕ್ಸ್ ಇಸ್ ಎಕ್ಸಾಕ್ಟ್ಲಿ 14 ಸೆಂಟಿಮೀಟರ್ ಟಾಲರ್ ದೆನ್ ಝೆಡ್. ನನಗೆ ಬೇಕಾಗಿರೋದು 14 ಸೆಂಟಿಮೀಟರ್ ಅಲ್ಲ, 7 ಸೆಂಟಿಮೀಟರೇ ಬರಬೇಕು. ಅದು ಬರೋದಿಲ್ಲ. ದೇರ್ ಫಾರ್ ಎಕ್ಸ್ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. 7 ಸೆಂಟಿಮೀಟರ್ ಇದ್ದರೆ ಮಾತ್ರ ರಿಲೇಷನ್, ಅದರ್ವೈಸ್ ಇಟ್ ಈಸ್ ನಾಟ್ ಇನ್ ರಿಲೇಷನ್. ಗೊತ್ತಾಗ್ತಿದೆಯಾ? ಸೊ ಸಿನ್ಸ್ ಇಟ್ ಈಸ್ ನಾಟ್ ಇನ್ ರಿಲೇಷನ್, ವಿ ಸೇ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ಇದು ಯಾವ ರಿಲೇಷನ್ ಕೂಡ ಸ್ಯಾಟಿಸ್ಫೈ ಆಗದೇ ಇರೋದ್ರಿಂದ ಇದು ಈಕ್ವಲೆನ್ಸ್ ರಿಲೇಷನ್ ಕೂಡ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಕೂಲಾಗಿ ಸೆಂಟೆನ್ಸ್ ವೈಸ್ ಸೆಂಟೆನ್ಸ್ ನಾನು ಹೇಗೆ ಬರ್ದಿದ್ದೀನಿ ನೋಟ್ಸ್ ಬರ್ದಿದ್ದೀನೋ ಹಾಗೇ ಬರ್ಕೊಳ್ಳಿ. ಬರಿತಾ ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸೂಪರಾಗಿ ಅರ್ಥ ಆಗುತ್ತೆ. ನಿಮ್ಗೆ ಯಾವುದೇ ಡೌಟ್ ಬರುವಂಥ ಸಾಧ್ಯತೆಗಳು ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ದಿಸ್ ವಾಸ್ ದ ಥರ್ಡ್ ಸಬ್ ಕ್ವೆಶ್ಚನ್. ಲೆಟ್ಸ್ ಟೇಕ್ ಅಪ್ ದಿ ಫೋರ್ತ್ ಒನ್. ಸೊ ಫೋರ್ತ್ ಒನ್ನು ಸ್ವಲ್ಪ ಚೆನ್ನಾಗಿದೆ ರಿಲೇಷನ್. ಏನಂದರೆ R is equal to every x, y such that x is a wife of y. ಸೊ ಇಲ್ಲಿರುವಂಥ ರಿಲೇಷನ್ ಏನಂದರೆ ವೈಫ್ ಆಫ್. ಅರ್ಥವಾಗ್ತಿದೆಯಾ? ನಾವು ತುಂಬ ಕಾಮನಾಗಿ ಅರ್ಥ ಮಾಡ್ಕೋಬೋದು, ಇದರಲ್ಲಿ ಏನು ಡೌಟೇ ಇಲ್ಲ. ಯಾವುದೇ ಎಲಿಮೆಂಟ್ ತೊಗೊಂಡ್ರು x, x ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಏನದರ ಅರ್ಥ? ಈಗ ಇದು ಅದು ವ್ಯಕ್ತಿ ಅಂತ ತಗೊಳ್ಳೋಣ. ದಿಸ್ ಪರ್ಸನ್ ಕೆನಾಟ್ ಬಿ ದ ವೈಫ್ ಆಫ್ ದ ಹಿಮ್ಸೆಲ್ಫ್. ಅಥವಾ ಶಿ, ಯಾವುದೇ ಒಬ್ಬ ವ್ಯಕ್ತಿ ತೊಗೊಂಡ್ರು ಆ ವ್ಯಕ್ತಿ ಸ್ವಂತ ತನ್ನ ಜೊತೆಗೆ ತನ್ನ ಹೆಂಡತಿಯಾಗಿರುವಂಥ ಸಾಧ್ಯತೆ ಇಲ್ಲವೇ ಇಲ್ಲ. ದಿಸ್ ಪರ್ಸನ್ ಕೆನಾಟ್ ಬಿ ದ ವೈಫ್ ಆಫ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ದೇರ್ ಫಾರ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫಾರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಗ್ತಿದೆಯಲ್ಲ? ತುಂಬ ಕಾಮನ್. ಯಾವುದೇ ಒಬ್ಬ ವ್ಯಕ್ತಿ ತೊಗೊಂಡ್ರು, ಇವಾಗ ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಕ್ಯಾನ್ ಯು ಬಿ ಅ ವೈಫ್ ಆಫ್ ಯುವರ್ ಸೆಲ್ಫ್? ಡೆಫಿನೆಟ್ಲಿ ನಾಟ್. ಸೊ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಯ್ತಾ? ಈಗ ಸೆಕೆಂಡ್ ಕಂಡೀಷನ್ ತೊಗೊಳ್ಳೋಣ. ಇದು ಸೂಪರ್ ಆಗಿದೆ, ಚೆನ್ನಾಗಿದೆ. ಏನಂತ? ಎಕ್ಸ್, ವೈ ಬಿಲಾಂಗ್ಸ್ ಟು ಆರ್ ಅಂತ ತೊಗೊಂಡ್ರೆ ದಿಸ್ ಈಸ್ ಎಕ್ಸ್ ಅಂತ ತೊಗೊಳ್ಳೋಣ. ಎಕ್ಸ್ ಈಸ್ ದ ವೈಫ್ ಆಫ್ ವೈ. ಅರ್ಥ ಆಗ್ತಿದೆಯಾ? ಎಕ್ಸ್ ಈಸ್ ದ ವೈಫ್ ಆಫ್ ವೈ ಅಂದರೆ ಎಕ್ಸ್ ವೈಫ್ ಆದಮೇಲೆ ಅದರ ಅರ್ಥ ಎಕ್ಸ್ ಈಸ್ ಎ ಲೇಡಿ ತಾನೆ. ಸೊ ವೈ ಈಸ್ ಶುಡ್ ಬಿ ಹಸ್ಬೆಂಡ್. ಅರ್ಥ ಆಗ್ತಿದೆ? ಇಫ್ ಎಕ್ಸ್ ಈಸ್ ದ ವೈಫ್ ಆಫ್ ವೈ, ದೆನ್ ವೈ ವಿಲ್ ಬಿ ದ ಹಸ್ಬೆಂಡ್ ಆಫ್ ಎಕ್ಸ್, ಬಟ್ ನಾಟ್ ವೈಫ್ ಆಫ್ ಎಕ್ಸ್. ಅರ್ಥ ಆಗ್ತಿದೆಯಾ? ನೋಡಿ, ಇಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇಫ್ ಎಕ್ಸ್ ಈಸ್ ದ ವೈಫ್ ಆಫ್ ವೈ, ದೆನ್ ವೈ ಕೆನಾಟ್ ಬಿ ದ ವೈಫ್ ಆಫ್ ಎಕ್ಸ್ ಬಿಕಾಸ್ ವೈ ವಿಲ್ ಬಿ ದ ಹಸ್ಬೆಂಡ್ ಆಫ್ ಎಕ್ಸ್. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಯ್ತಾ? ಈ ವ್ಯಕ್ತಿಗೆ ಇವನು ಯಜಮಾನ ಅಥವಾ ಹಸ್ಬೆಂಡ್ ಅಥವಾ ಗಂಡ ಅಂತ ತಗೊಳ್ಳೋಣ. ಓಕೆ, ಈ ವ್ಯಕ್ತಿಗೆ ಇವನು ಗಂಡ ಆದಮೇಲೆ ಈ ವ್ಯಕ್ತಿಗೆ ಇವರು ಹೆಂಡತಿ ಆಗ್ತಾಳೆ. ಸೊ ದಿಸ್ ಡಿಫ್ರೆನ್ಸ್ ಈ ಕಡೆಯಿಂದ ಆ ಕಡೆ ತೊಗೊಳ್ಳುವಾಗ ಗಂಡ ಹಸ್ಬೆಂಡ್ ರಿಲೇಷನ್ ಇದ್ಮೇಲೆ ಆ ಕಡೆಯಿಂದ ಈ ಕಡೆ ಬರುವಾಗ ವೈಫ್ ರಿಲೇಷನ್ ಬರುತ್ತೆ, ಮತ್ತೆ ಹಸ್ಬೆಂಡ್ ರಿಲೇಷನ್ ಬರೋದಿಲ್ಲ. ಸೇಮ್ ಥಿಂಗ್ ಇಯರ್. ಓಕೆ, ಇನ್ ಕೇಸ್ ಸೇಮ್ ಕ್ವೆಶ್ಚನ್ ಎಕ್ಸ್ ಈಸ್ ಅ ಹಸ್ಬೆಂಡ್ ಆಫ್ ವೈ ಅಂದರೂ ಸೇಮ್ ರೂಲ್ ಬರೀರಿ, ಏನೂ ಚೇಂಜ್ ಆಗೋದಿಲ್ಲ. ಓಕೆ, ಸೊ ಲುಕ್ ಇಯರ್, ಎಕ್ಸ್ ಈಸ್ ಅ ವೈಫ್ ಆಫ್ ವೈ ಮೀನ್ಸ್ y cannot be the wife of x because y will be the husband of x. That means y, x will not be in R. So y, x R ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನು ಬರಿಬೋದು? y is not symmetric. ಅರ್ಥ ಆಗ್ತಿದೆಯಾ? ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಂಡೀಷನ್ ಯಾವಾಗ ಬರುತ್ತೆ ಅಂದರೆ ಇದೇ ಕಂಡೀಷನಲ್ಲಿ ಟ್ರಾನ್ಸಿಟಿವಿಟಿ ತಗೊಳ್ಳುವಾಗ. ಯಾವಾಗ? ಹಿಯರ್ ಟ್ರಾನ್ಸಿಟಿವಿಟಿ ಇಸ್ ನಾಟ್ ಕಾಂಟ್ರಾಡಿಕ್ಟೆಡ್. ನಾನು ಆಲ್ರೆಡಿ ಒಂದು ಪ್ರೀವಿಯಸ್ ಕ್ವೆಶ್ಚನ್ನ ಹೇಳ್ಕೊಟ್ಟಿದ್ದೀನಿ. ಒಂದು ಪ್ರೂಫ್ ಕೊಡೋ ಏನದು ಸಾಕ್ಷಿ ಕೊಡೋಕ್ಕಾಗಲಿಲ್ಲ ಅಂದರೆ ನಾನು ಹೇಳೋದನ್ನು ಒಪ್ಕೊಳ್ಬೇಕು ಅಂತ. ಸೊ ಹಿಯರ್ ಟ್ರಾನ್ಸಿಟಿವಿಟಿ ಈಸ್ ನಾಟ್ ಕಾಂಟ್ರಾಡಿಕ್ಟೆಡ್. ಯಾಕೆ ಅಂತಂದರೆ ಇಲ್ಲಿ ಎರಡು ಪೇರು ನನಗೆ ಬೇಕಾಗಿರೋ ಥರ ತೊಗೊಳಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಎಕ್ಸ್, ವೈ ಮತ್ತು ವೈ, ಝೆಡ್ ಈ ರಿಲೇಷನಿಂದ ತೊಗೊಳೋಕ್ಕೆ ಚಾನ್ಸಸ್ ಇಲ್ಲ. ದ ರೀಸನ್ ಈಸ್ ಇಫ್ ಎಕ್ಸ್ ಈಸ್ ಅ ವೈಫ್ ಆಫ್ ವೈ, ದೆನ್ ವೈ ಈಸ್ ಅ ಮೇಲ್. ಕರೆಕ್ಟ್ ತಾನೇ? ಅರ್ಥ ಆಗ್ತಿದೆಯಲ್ಲ? ನಾನು ಈಗ ತಾನೇ ಹೇಳಿದೆ, ಇಫ್ ಎಕ್ಸ್ ಈಸ್ ದ ವೈಫ್ ಆಫ್ ವೈ, ದೆನ್ ವೈ ಈಸ್ ಅ ಮೇಲ್. ಇವನು ಗಂಡು. ಕ್ಯಾನ್ ಈ ಬಿ ದ ವೈಫ್ ಆಫ್ ಸಂಬಡಿ ಎಲ್ಸ್? ನಾಟ್ ಪಾಸಿಬಲ್ ಅಟ್ ಆಲ್. ಅರ್ಥ ಆಗ್ತಿದೆ? ಈ ವ್ಯಕ್ತಿ ಮತ್ತೆ ಇನ್ನೊಬ್ಬರಿಗೆ ವೈಫ್ ಆಗಿರುವಂಥ ಸಾಧ್ಯತೆಗಳು ಇರೋದಿಲ್ಲ. ಹಾಗಂತ ನಾನು ಅದು ಕೊಟ್ಟರೆ ನಾನು ಮೂರನೇ ಕಂಡೀಷನ್ ತೋರಿಸ್ಬೇಕು. ಇದು ಕೊಡೋಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲವಲ್ಲ. ಸೊ
See, if X is a wife of Y, then Y is male, so Y cannot be the wife of Z or anyone. ಬೇರೆ ಯಾರಿಗೂ ಅವನು ಈ ವ್ಯಕ್ತಿ ಮತ್ತೆ ವೈಫ್ ಆಗೋಕ್ಕೆ ಸಾಧ್ಯತೆ ಇಲ್ಲದೆ ಇರೋದ್ರಿಂದ, ನನಗೆ ಬೇಕಾಗಿರುವಂಥ ಎರಡು ಪೇರ್ ಕೊಡೋಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಐ ಹ್ಯಾವ್ ಟು ಸೇ ದಟ್ ಇಟ್ ಈಸ್ ಟ್ರಾನ್ಸಿಟಿವ್. ಸೊ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ? ಟ್ರಾನ್ಸಿಟಿವಿಟಿ ಈಸ್ ನಾಟ್ ಕಾಂಟ್ರಡಿಕ್ಟೆಡ್ ಅನ್ನೋ ಒಂದು ಬೇಸಿಸ್ ಮೇಲೆ, ಇದನ್ನು ಕಾಂಟ್ರಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಬೇಸಿಸ್ ಮೇಲೆ ನಾನು ಏನು ಹೇಳ್ತೀನಿ? ಆರ್ ಇಸ್ ಟ್ರಾನ್ಸಿಟಿವ್. ಐ ಫಾಲೋವಿಂಗ್? ಸೊ ಇದು ಥಿಯರಿ ಇರೋದ್ರಿಂದ ಐ ಆಮ್ ಯೂಸಿಂಗ್ ಮೋರ್ ಆಫ್ ಕನ್ನಡ, ಬಿಕಾಸ್ ನಾವೆಲ್ಲ ಕನ್ನಡದ ಅಭಿಮಾನಿಗಳು, ಖಂಡಿತ ಗೊತ್ತೇ ಇದೆ. ಸೊ ಈ ಒಂದು ಕ್ವೆಶ್ಚನಲ್ಲಿ ನಿಮಗೆ ಯಾವುದೇ ಥರದ ಡೌಟ್ ಇಲ್ಲ ಅಂತ ನನಗೆ ಭಾವನೆ. ಓಕೆ, ಸೊ ಸಿನ್ಸ್ ಇಟ್ ಈಸ್ ಯಾವುದೋ ಒಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ವಿ ಕ್ಯಾನ್ ಸೇ ಇಟ್ ಈಸ್ ನಾಟ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಎಕ್ಸ್ ಈಸ್ ಅ ವೈಫ್ ಆಫ್ ವೈ ಅಂತಾದರೂ ಬರಲಿ, ಅಥವಾ ಎಕ್ಸ್ ಈಸ್ ಅ ಹಸ್ಬೆಂಡ್ ಆಫ್ ವೈ ಅಂತಾದರೂ ಬರಲಿ, ಅದು ರಿಫ್ಲೆಕ್ಸಿವ್ ಆಗೋದಿಲ್ಲ, ಸಿಮಿಟ್ರಿಕ್ ಆಗೋದಿಲ್ಲ, ಟ್ರಾನ್ಸಿಟಿವಿಟಿ ಮಾತ್ರ ಆಗುತ್ತೆ. ಅದು ಯಾವ ಕೇಸ್ ಮೇಲೆ? ಕಾಂಟ್ರಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣದ ಮೇಲೆ. ಅರ್ಥ ಆಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ ಡಿ. ಸೊ ಇಲ್ಲಿ ಇನ್ನು ಒಂದೇ ಒಂದು ಕ್ವೆಶ್ಚನ್ ಉಳ್ಕೊಂಡಿದೆ, ಅದನ್ನು ನೋಡಿ ಈ ಒಂದು ವಿಡಿಯೋನ ಮುಗಿಸೋಣ. ಓಕೆ, ಇದು ಕೂಡ ವೆರಿ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಪ್ರೀವಿಯಸ್ ಒನ್. ಹಿಂದೆ ರಿಲೇಷನ್ ಏನಿತ್ತು, ಎಕ್ಸ್ ಈಸ್ ಅ ವೈಫ್ ಆಫ್ ವೈ ಅಂತ. ಇಲ್ಲಿರೋ ರಿಲೇಷನು ಎಕ್ಸ್ ಈಸ್ ಅ ಫಾದರ್ ಆಫ್ ವೈ. ಸೊ ಇಲ್ಲಿ ಇದು ಕೂಡ ರಿಫ್ಲೆಕ್ಸಿವ್ ಆಗೋದಿಲ್ಲ, ಬಿಕಾಸ್ ಎಕ್ಸ್ ಕೆನಾಟ್ ಬಿ ದ ಫಾದರ್ ಆಫ್ ಎಕ್ಸ್. ನನಗೆ ತಂದೆಯಾಗಿರೋಕ್ಕೆ ಸಾಧ್ಯವಾ? ಕ್ಯಾನ್ ಯು ಬಿ ದ ಫಾದರ್ ಆಫ್ ಯೋರ್ ಸೆಲ್ಫ್? ನಾಟ್ ಪಾಸಿಬಲ್ ತಾನೆ. Therefore for all x belongs to A, x comma x does not belongs to R, because x cannot be the father of x. ಇದು ಕಾಮನ್ ಸೆನ್ಸ್. ಯಾವುದೇ ಒಬ್ಬ ವ್ಯಕ್ತಿ ತನಗೆ ತಂದೆಯಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಐ ಕೆನಾಟ್ ಬಿ ಎ ಫಾದರ್ ಆಫ್ ಮೈ ಸೆಲ್ಫ್, ದೇರ್ಫೋರ್ ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಅರ್ಥ ಆಗ್ತಿದೆಯಲ್ಲ? ನಾವು ಇವೆಲ್ಲ ಆ್ಯಕ್ಚುಲಿ ಹ್ಯೂಮನ್ ರಿಲೇಷನ್ಸ್ ಇದು, ಆದರೆ ನಾವು ಮ್ಯಾಥಮೆಟಿಕಲ್ ರಿಲೇಷನ್ಸ್ಗೆ ತೊಗೊಂಬರಕ್ಕೆ ಹೋದರೆ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಕಂಡೀಷನ್, ಸಿಮಿಟ್ರಿಕ್. ಸಿಮಿಟ್ರಿಕ್ ಅಂದರೆ ಏನು? ಎಕ್ಸ್ ಕೊಮ ವೈ ಬಿಲಾಂಗ್ಸ್ ಟು, ಒಂದು ಪೇರ್ ತೊಗೊಳ್ತೀನಿ, ಎಕ್ಸ್ ಕೊಮ ವೈ ಬಿಲಾಂಗ್ಸ್ ಟು ಆರ್. ಸೊ ಅದರ ಅರ್ಥ ಏನು? ಎಕ್ಸ್ ಈಸ್ ಅ ಫಾದರ್ ಆಫ್ ವೈ. ಸೊ ಇದರ ಅರ್ಥ ಏನು? ಇದು ಫಾದರ್ ಅಂತ ತಿಳ್ಕೊಂಡು, ಎಕ್ಸ್ ಈಸ್ ಅ ಫಾದರ್ ಆಫ್ ವೈ ಅಂತಿದ್ಮೇಲೆ ದೆನ್ ವೈ ಎಕ್ಸ್ಗೆ ವೈಗೆ ತಂದೆ. ಅರ್ಥ ಆಗ್ತಿದೆಯಲ್ಲ? ಇದು ಎಕ್ಸ್ ಅಂತ ತೊಗೊಳ್ಳೋಣ. ಈ ಎಕ್ಸು ಈ ಒಂದು ವ್ಯಕ್ತಿಗೆ ತಂದೆ ಅಂದಿದ್ಮೇಲೆ ಅದರ ಅರ್ಥ ಇದು ಹುಡುಗ ಆಗಿರಬೇಕು ಅಥವಾ ಹುಡುಗಿ ಆಗಿರಬೇಕು, ಮಗ ಅಥವಾ ಮಗಳು. ಕರೆಕ್ಟಾ? ಸೊ ಈ ವ್ಯಕ್ತಿ ತಂದೆ ಆದಮೇಲೆ ಈ ವ್ಯಕ್ತಿ ಇವನಿಗೆ ಮಗ ಆಗಬೇಕು ಅಥವಾ ಮಗಳಾಗಬೇಕು. ಇಸ್ ಇಟ್ ಕ್ಲಿಯರ್? ದಟ್ ಮೀನ್ಸ್ ವೈ ಕೆನಾಟ್ ಬಿ ಎ ಫಾದರ್ ಆಫ್ ಎಕ್ಸ್. ಇಫ್ ಎಕ್ಸ್ ಈಸ್ ಅ ಫಾದರ್ ಆಫ್ ವೈ, ದೆನ್ ವೈ ಕೆನಾಟ್ ಬಿ ಎ ಫಾದರ್ ಆಫ್ ಎಕ್ಸ್. ಯೋಚನೆ ಮಾಡಿ ನೋಡಿ ಸರಿಯಾಗಿ ಹೇಳ್ತಿದ್ದೀನಾ ಅಂತ. ಸೊ ಇದನ್ನು ಎಕ್ಸಾಮಲ್ಲಿ ಹೇಗೆ ಬರೆಯೋದು ನೋಡ್ಕೊಳ್ಳಿ. If x is a father of y, then y is not a father of x, because y will be son or daughter. ಅರ್ಥ ಆಯ್ತಾ? ಮಗ ಅಥವಾ ಮಗಳಾಗ್ಬೋದು. ಸೊ ದಟ್ ಮೀನ್ಸ್ y, x will not belongs to R. That means R is not symmetric. XY ಇದೆ, YX ಇಲ್ಲ ಅಂದರೆ ಸಿಮಿಟ್ರಿಕ್ ಆಗೋದಿಲ್ಲ. ಓಕೆ, ನಾವು ಲೆಟ್ ಮಿ ಟೇಕ್ ದ ಥರ್ಡ್ ಕೇಸ್. ಇದು ಕೂಡ ಸೂಪರ್ ಆಗಿದೆ. ಏನಂತ? ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ತಗೊಳ್ತೀನಿ, ವೈ ಝೆಡ್ ಬಿಲಾಂಗ್ಸ್ ಟು ಆರ್ ತಗೊಳ್ತೀನಿ. ಹೋದ ಕೇಸಲ್ಲಿ ಈ ಥರ ಸಿಗ್ತಾ ಇರಲಿಲ್ಲ, ಬಟ್ ಈ ಕೇಸಲ್ಲಿ ಸಿಗುತ್ತೆ. ಯಾವ ಥರ ನೋಡಿ? ಇದೇ ಥರ ಹೇಳ್ತೀನಿ. ಎಕ್ಸ್ ಈ ವ್ಯಕ್ತಿಗೆ ಇವನು ತಂದೆ, ಈ ವ್ಯಕ್ತಿಗೆ ಇವನು ತಂದೆ. ಅರ್ಥ ಆಗ್ತಿದೆಯಲ್ಲ? ಎಕ್ಸ್ ಈಸ್ ಅ ಫಾದರ್ ಆಫ್ ವೈ ಆ್ಯಂಡ್ ವೈ ಈಸ್ ಅ ಫಾದರ್ ಆಫ್ ಝೆಡ್. ಅರ್ಥ ಆಗ್ತಿದೆಯಾ? ಅಥವಾ ಈ ಕಡೆಯಿಂದನೇ ತಗೊಳ್ಳಿ, ಎಕ್ಸ್ ಈಸ್ ಅ ಫಾದರ್ ಆಫ್ ವೈ ಆ್ಯಂಡ್ ವೈ ಈಸ್ ಅ ಫಾದರ್ ಆಫ್ ಎಕ್ಸ್. ಅರ್ಥವಾಗ್ತಿದೆಯಾ? ನೌ ದ ಕ್ವೆಶ್ಚನ್ ಈಸ್, ಈ ವ್ಯಕ್ತಿಗೂ ಇರುವಂಥ ಸಂಬಂಧ ಏನು ಬರುತ್ತೆ? ಅರ್ಥ ಮಾಡ್ಕೊಳ್ಳಿ. ಇವನ ಮಗ ಅಥವಾ ಇವನಿಗೆ ಇವನ ತಂದೆ, ಈ ವ್ಯಕ್ತಿಗೆ ತಂದೆ ಅಂತ ಹೇಳಿದ ಮೇಲೆ ಇವ್ರಿಗೂ ತಾತ ಮೊಮ್ಮಗ ಅಥವಾ ತಾತ ಮೊಮ್ಮಗಳ ಸಂಬಂಧ ಬರುತ್ತೆ. ಕರೆಕ್ಟ್ ತಾನೆ? ಇಸ್ ಇಟ್ ನಾಟ್? ಸೊ ದಟ್ ಮೀನ್ಸ್ he cannot be the father of this person, either he will be the grandfather. ಅರ್ಥ ಆಯ್ತಾ? ಈ ವ್ಯಕ್ತಿ ಜೊತೆ ಗ್ರ್ಯಾಂಡ್ ಫಾದರೇ ಆಗಿರಬೇಕು, ಫಾದರ್ ಆಗೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಇವನು ಮಗನ ಮಗ ಅಥವಾ ಮಗನ ಮಗಳಾಗಿರ್ತದೆ. ಅರ್ಥವಾಗ್ತಿದೆಯಲ್ಲ ರಿಲೇಷನ್ಶಿಪ್ಸು? ಸೊ ನೋಡಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಈಸ್ ಅ ಫಾದರ್ ಆಫ್ ವೈ ಈಸ್ ಅ ಫಾದರ್ ಆಫ್ ಝೆಡ್. ದಟ್ ಮೀನ್ಸ್ ಎಕ್ಸ್ ಕೆನಾಟ್ ಬಿ ದ ಫಾದರ್ ಆಫ್ ಝೆಡ್. ಯಾಕೆ ಹೇಳಿದ್ನಲ್ಲ, ಎಕ್ಸ್ ವುಡ್ ಬಿ ಎ ಗ್ರ್ಯಾಂಡ್ ಫಾದರ್ ಆಫ್ ಝೆಡ್, ತಾತ. ಓಕೆ, ದಟ್ ಮೀನ್ಸ್ ಎಕ್ಸ್ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂದರೆ ಸಿಮಿಟ್ರಿಕ್ ಆಗೋದಿಲ್ಲ. ಸೊ ಈ ರಿಲೇಷನ್ನು ರಿಫ್ಲೆಕ್ಸಿವ್ ಅಲ್ಲ, ಸಿಮಿಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ. ದೇರ್ಫೋರ್ ಆರ್ ಇಸ್ ಎನ್
ಈಕ್ವಿವೆಲೆನ್ಸ್, ಆರ್ ಇಸ್ ನಾಟ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಅರ್ಥವಾಗ್ತಿದೆಯಾ? ಸೊ ಯಾವುದೇ ಒಂದು 3 ಸ್ಯಾಟಿಸ್ಫೈ ಆದರೆ ಮಾತ್ರ ಈಕ್ವಿವೆಲೆನ್ಸ್ ಅಂತೀವಿ. ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದರೂ ಕೂಡ ವಿ ಸೇ ಆರ್ ಇಸ್ ನಾಟ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಅರ್ಥ ಆಗ್ತಿದೆಯಾ? ವೆಲ್ ಫೈನ್ಸ್ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಟೈಮ್ ಫಾರ್ ಮೀ ಟು ಸೇ ಬಾಯ್ ಫಾರ್ ಯು. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಯಾಕಂದರೆ ಈ ಒಂದು ಕಾನ್ಸೆಪ್ಟನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಬೇಕಾಗುತ್ತೆ. ಓಕೆ, ದಯವಿಟ್ಟು ಒಂದು ಸರಿಗೆ 2 ಸರಿ ಆನ್ಸರ್ಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್ಸ್, ದೆನ್ ದಿಸ್ ಕ್ವೆಶ್ಚನ್ಸ್ ಬಿಕಮ್ಸ್ ವೆರಿ 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 ಈಸಿ ಫಾರ್ ಯು. ಓಕೆ, ಆ್ಯಂಡ್ ಡೋಂಟ್ ವರಿ, ನಿಮಗೆ ಈ ಎಕ್ಸಸೈಸಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಬಿಕಾಸ್ ನಿಮಗೆ ಎಕ್ಸಾಮ್ಗೆ ಕೇಳಿರುವಂಥ ಎಲ್ಲ ವೀಡಿಯೋಸು ಎಲ್ಲ ಪ್ರಾಬ್ಲಮ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. Okay, so hope you have understood this video and keep waiting for the next video, right? Thanks for watching the video, dear students. We will come again and meet in the next video with the continued part of the exercise 1.1. Fine. Until then, take care. God bless you all and bye.